ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ನವೀನ್ ಹೇಳಿರ್ತಕ್ಕಂಥ ಈ ಬ್ರಿಡ್ಜಸ್ ಆಫ್ ಕೋಇನ್ಸಿಡೆನ್ಸ್ ಅಂತ ಏನು ಒಂದು ಹೇಳಿದ್ದಾರೆ, ಅಂದರೆ ಇಮ್ಯಾಜಿನೇಷನ್ ಮಾಡಿದಾಗ ಅದು ಮ್ಯಾನಿಫೆಸ್ಟ್ ಆಗೋ ತನಕ ಆ ಒಂದು ಜರ್ನಿಯಲ್ಲಿ ಏನು ಒಂದು ನಮಗೆ ಒಂದು ಸೂಚನೆ ಥರ ಬರ್ತಾ ಹೋಗ್ತವೆ, ಅದಕ್ಕೆ ಬ್ರಿಡ್ಜಸ್ ಆಫ್ ಕೋಇನ್ಸಿಡೆನ್ಸಸ್ಗಳು ಅಂತ ಕರೀತಾರಲ್ಲ, ಇನ್ಸಿಡೆಂಟ್ಸ್ಗಳು ಅಂತ. ಸೊ ಇದು ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿ ನಾವು ಅನುಭವಿಸ್ಬೋದು. ಈಗ ಎಲ್ಲರಿಗೂ ಒಂದೊಂದು ಇಂಡಿವಿಜುವಲ್ ಆದ ಒಂದು ಕಸ್ಟಮೈಸ್ಡ್ ಡ್ರೀಮ್ ಇರ್ತವೆ. ಎಲ್ಲರಿಗೂ ಈ ಥರ ಆಗುತ್ತಾ, ಅಥವಾ ಲೈಕ್ ಇದನ್ನ ಆಗಬೇಕು ಅಂದ್ರೆ ಏನ್ ಮಾಡಬೇಕು, ನಮ್ಮ ಚಿಂತನೆ ಯಾವ ತರ ಇರಬೇಕು, ಈ ತರ ಕಂಡುಹಿಡಿಬೇಕು ಅಂತ ಕೆಲವೊಂದ್ಸಲ ಆ ತರ ಇನ್ಸಿಡೆಂಟ್ಸ್ಗಳು ಆದ್ರೂ ಕೂಡ ನಮಗದು ಹೌದು ಅಂತ ಗೊತ್ತಾಗಲ್ಲ, ಏನೋ ನಾರ್ಮಲ್ ಅಂತ ಬಿಟ್ಬಿಡ್ತೀವಿ, ಆಯ್ತಾ. ಸೊ ಆದ್ದರಿಂದ ನಾನು ಈ ಒಂದು ಚಾನಲ್ ಅಲ್ಲಿ ಏನ್ ಪ್ರಯತ್ನ ಮಾಡ್ತಿದ್ದೇನೆ ಅಂತಂದ್ರೆ, ಈ ಒಂದು ಮನಸ್ಸು ಮತ್ತು ಇಮ್ಯಾಜಿನೇಷನ್ ಅಂತ ಏನಿದೆ ಇದನ್ನ ನಾನು ಅನಾಲಿಟಿಕಲ್ ವೇಲಿ ಅರ್ಥ ಮಾಡ್ಕೋಬಹುದಾ, ಇದ್ರ ಹಿಂದಿನ ಒಂದು ಪ್ಯಾಟರ್ನ್, ಒಂದು ದೊಡ್ಡ ಒಂದು ಗ್ರ್ಯಾಂಡ್ ಡಿಸೈನ್ ಅನ್ನ, ಈ ಒಂದು ಏನು ಲೈಫ್ ಅನ್ನೋ ಒಂದು ಗ್ರ್ಯಾಂಡ್ ಡಿಸೈನ್ ಇದೆ, ಇದ್ರ ಹಿಂದಿರೋ ಏನು ಇದು ಒಂದು ಟ್ಯಾಕ್ಟಿಕ್ ಅಂತ ಅರ್ಥ ಮಾಡ್ಕೋಬಹುದಾ ಅಂತ ಹೇಳಿ ತುಂಬಾ ನಾನು ಈ ಒಂದು ಚಾನಲ್ ಅಲ್ಲಿ ಹೇಳ್ತಾ ಬಂದಿದ್ದೀನಿ. ಆಮೇಲೆ ಈ ಒಂದು ವಿಡಿಯೋ ಮಾಡುವಾಗ ನಾನು ಮಾಸ್ಟರ್ಸ್ ಅನ್ನು ಮುಗಿಸ್ಬಿಟ್ಟು ಜರ್ಮನಿಯಲ್ಲಿ ಈ ಒಂದು ವಿಡಿಯೋ ಮಾಡುವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಅಂದ್ರೆ ರೀಸೆಂಟ್ ಆಗಿ ನಾನು ಸ್ಟಾರ್ಟ್ ಮಾಡಿದೆ. ಸೊ ಅದನ್ನ ಮಾಡೋಕ್ಕಿಂತ ಮುಂಚೆ ನಾನು ಯಾವ ತರ ವರ್ಕ್ ಮಾಡಬೇಕು, ಲೈಕ್ ಯಾವ ಪ್ಲೇಸ್ ಆ ತರ ಇರಬೇಕು, ಒಂದು ವರ್ಕ್ ಪ್ಲೇಸ್ ಯಾವ ತರ ಇರಬೇಕು, ಹಂಗೆಲ್ಲ ಎಲ್ಲರಿಗೂ ಕನಸಿರುತ್ತಲ್ಲ. ಸೊ ಆ ತರ ನನಗೂ ಒಂದು ಇತ್ತು, ಆಯ್ತಾ. ಆಮೇಲೆ ನಾನು ಇಲ್ಲಿ ಜರ್ಮನಿಗೆ ಮಾಸ್ಟರ್ಸ್ ಮಾಡಕ್ ಬಂದಿದ್ದೀನಿ. ಸೊ ಇಲ್ಲಿ ನನ್ನ ಮಾಸ್ಟರ್ಸ್ ಮುಗೀತು 2.5 ವರ್ಷ ಆದ್ಮೇಲೆ. ಆಮೇಲೆ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮುಂದೆ ಏನು ಅಂತ ನಂದು ಒಂದು ಕ್ಯಾರಿಯರ್ ಗೋಲ್ಸ್ಗಳು ಇರ್ತಾವಲ್ಲ. ಸೊ ಮುಂದೆ ಏನ್ ಮಾಡ್ಬೇಕು, ನಾನು ಯಾವ್ದ್ರಲ್ಲಿ ವರ್ಕ್ ಮಾಡಬೇಕು, ಯಾವ ಒಂದು ಫೀಲ್ಡ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೇಕು ನನ್ನ ಟೈಮ್ ಅಂತ ಹೇಳಿ ನನಗೆ ಕೆಲವೊಂದು ಗೋಲ್ಸ್ ಇರುತ್ತಲ್ಲ. ಸೊ ಆ ಗೋಲಿನ ಪ್ರಕಾರ ಕೆಲವೊಂದು ಕಾರಣಾಂತರಗಳಿಂದ ನಾನು ಯುನೈಟೆಡ್ ಸ್ಟೇಟ್ಸ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಅದು ಹೇಗೆ ಡಿಸೈಡ್ ಮಾಡಿದೆ ಅಂತಂದ್ರೆ, ಇಲ್ಲಿ ನಾನು ಅಂದ್ರೆ ಸ್ಟಡಿ ಮುಗಿಸ್ಬಿಟ್ಟು ಸ್ವಲ್ಪ ವರ್ಷ ಇಲ್ಲಿ ವರ್ಕ್ ಮಾಡ್ಬಿಟ್ಟು ಆಮೇಲೆ ಯುನೈಟೆಡ್ ಸ್ಟೇಟ್ಸ್ಗೆ ಹೋಗೋಣ. ನನಗೆ ಇಡೀ ಪ್ರಪಂಚನ ಅರಿಯಕ್ಕೆ ಇಷ್ಟ, ಅಲ್ಲಲ್ಲಿ ಯಾವ್ಯಾವ ತರ ವರ್ಕ್ ಇದೆ, ಅಲ್ಲಿ ಲೈಫ್ ಸ್ಟೈಲ್ ಏನು, ಅಲ್ಲಿ ಒಂದು ಹಿನ್ನೆಲೆ ಏನು, ಆ ಜಾಗ ಯಾಕೆ ಹಂಗಿದೆ, ಅಂದ್ರೆ ಭೂಮಿ ಲೈಕ್ ಹೆಂಗಿದೆ ಅಂತ ತಿಳ್ಕೊಳ್ಳೋಂಥ ಕ್ಯೂರಿಯಾಸಿಟಿ, ಬರೀ ಯುನೈಟೆಡ್ ಸ್ಟೇಟ್ಸ್ ಅಂತ ಎಲ್ಲವನ್ನು ನೋಡೋಂಥ ಒಂದು ಕ್ಯೂರಿಯಾಸಿಟಿ ನನಗೆ. ಸೊ ಆದ್ದರಿಂದ ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಓಕೆ, ಇವಾಗ ಹೋಗ್ಬೇಕಲ್ಲ ಯುನೈಟೆಡ್ ಸ್ಟೇಟ್ಸ್ಗೆ, ಯಾವ ಥರ ಅದನ್ನ ಸಿಚುವೇಶನ್ ಕ್ರಿಯೇಟ್ ಮಾಡಬೇಕು. ಮತ್ತೆ ಇಲ್ಲಿ ನೆನಪಿಗೆ ಬರುತ್ತೆ, ನಮ್ಮ ಮೈಂಡೇ ನಮ್ಮ ಕ್ರಿಯೇಟರ್ ಅಂತ, ಅಂದ್ರೆ ನಾವು ಸಹ ಸೃಷ್ಟಿಕರ್ತ, ನಾವು ಕೋ ಕ್ರಿಯೇಟರ್ ಅಂತ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಯಾವ ಸ್ವಾಮಿ ವಿವೇಕಾನಂದ ಹೇಳಿದ್ರು. ಅದರ ಪ್ರಕಾರ ನಾವು ನೋಡ್ತಾ ಹೋದಾಗ, ಈಗ ಒಬ್ಬನಿಗೆ ಒಂದು ಆಸೆ ಬಂತು ಅಂದ್ರೆ ಅದನ್ನ ಯಾರು ಅವನಿಗೆ ಪೂರೈಸ್ತಾರೆ? ಒಬ್ಬ ಮನುಷ್ಯನಿಗೆ ಒಂದು ರ್ಯಾಂಡಮ್ ಆಸೆ ಬಂದ್ಬಿಡ್ತು ಒಂದು ಮಾಡ್ಬೇಕು ಅಂತ, ಅದನ್ನ ಯಾರು ಪೂರೈಸ್ತಾರೆ? ಅದಕ್ಕೆ ಒಂದಿರೋ ಸುಲಭ ಆನ್ಸರ್ ಅಂತಂದ್ರೆ, ಯಾರು ಇಲ್ಲ ಬಟ್ ನೀನು ಮಾತ್ರ ಅಂತ. ಅಂದ್ರೆ ನಮಗೆ ಬರೋ ಆಸೆಯನ್ನ ನಾವಷ್ಟೇ ಅದನ್ನ ಪೂರೈಸ್ಕೊಳಕ್ ಆಗೋದು. ಯಾಕೆ ಅಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೋದು, ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ಬೋದು, ಆದ್ರೆ ಏನು ಮಾಡ್ಬೇಕು ಅನ್ನೋ ಡಿಸಿಷನ್ ಮಾತ್ರ ನಡೆಯೋದು ನಮ್ಮ ಮನಸ್ಸು ಅನ್ನುವ ಜಾಗದಲ್ಲಿ. ಸೊ ಆದ್ದರಿಂದ ನಾನು ಯಾವ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬೇಕು ಅಂತೇಳಿ ಇಮ್ಯಾಜಿನ್ ಮಾಡ್ತಾ ಇದ್ದೆ ಅಂದ್ರೆ, ಈ ವರ್ಕ್ ಇಂದನೇ ನನಗೆ USA ಹೋಗುವಂತ ಒಂದು ಆಪರ್ಚುನಿಟಿ ಸಿಗ್ಬೇಕು ಅಂತ ಹೇಳಿ ನಾನು ಆ ತರ ಒಂದು ಇಮ್ಯಾಜಿನೇಷನ್ ಕೂಡ ಮಾಡಿದ್ದೆ. ಅಂದ್ರೆ ಯಾವ ತರ ವಿಜುವಲ್ ಮಾಡಬೇಕು, ಅಲ್ಲಿರೋ ಯಾವ ಪ್ಲೇಸ್ ಎಕ್ಸಾಕ್ಟ್ಲಿ, ಯಾವ ಸ್ಟೇಟು, ಯಾವ ಒಂದು ಎನ್ವೈರ್ಮೆಂಟ್ ನನಗೆ ಸಿಚುವೇಶನ್ ಮಾಡಬೇಕು. ಆಮೇಲೆ ನಾನು ಹೇಳ್ತಿದ್ನಲ್ಲ, ಕಳೆದ ವಿಡಿಯೋಗಳು ನೀವು ನನ್ನ ವಿಡಿಯೋಗಳನ್ನು ಫಾಲೋ ಮಾಡ್ತಾ ಬಂದಿದ್ರೆ, ಒನ್ ಆಫ್ ದ ವಿಡಿಯೋಸ್ ಅಲ್ಲಿ ನನಗೆ ಈ ಜಾಬ್ ಸಿಗೋಕ್ಕಿಂತ ಮುಂಚೆ ಕೆಲವೊಂದು ಸೈನ್ಗಳು ಕಾಣ್ತಾ ಇತ್ತು ಯೂನಿವರ್ಸ್ ಅಲ್ಲಿ, ನನಗೆ ಪಕ್ಕ ನಾನು ಇಂಥ ಜಾಬ್ ಸಿಗುತ್ತೆ ಅಂತ ಹೇಳಿ. ಭವಿಷ್ಯ ನೋಡ್ಬಿಟ್ಟಿದ್ದೀನಿ ಅಂತಲ್ಲ, ಸೈನ್ಗಳು ಸಿಗ್ತಾ ಇತ್ತು. ಇದೇ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್. ಈ ತರ ಸೈನ್ಗಳು ನಾನು ನೋಡ್ತಾ ಹೋದಾಗ ಎಲ್ಲವನ್ನು ಆಗ್ತಾ ಬರ್ತಿದೆ. ಆಮೇಲೆ ಇದು ಆಗುತ್ತೆ ಅನ್ನೋ ತರ ಎಲ್ಲ ಒಂದು ಸೈನ್ ಸಿಗ್ತಾ ಇದೆ. ಸೊ ಇದಕ್ಕೂ ಯಾಕೆ ಆ ತರ ಟ್ರೈ ಮಾಡಬಾರ್ದು ಅಂತ ಹೇಳಿ ಆ ತರ ಎಲ್ಲ ವಿಜುವಲ್ ಮಾಡ್ತಾ ಇದ್ದೆ. ಆಮೇಲೆ ಒಂದ್ಸಲ ಜಾಬ್ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಬಿಸಿ ಆಗ್ಬಿಟ್ಟೆ ಲೈಫ್ ಸ್ಟೈಲ್ ಅಲ್ಲಿ. ಆಮೇಲೆ ನನಗೆ ಅವೆಲ್ಲ ಆಕ್ಟಿವ್ ಆಗಿ ಮಾಡಕ್ ಆಗ್ಲಿಲ್ಲ. ಸೊ ಬೆಳಿಗ್ಗೆ ಬೇಗ ಹೋಗೋದು, ಸಂಜೆ ಲೇಟಾಗಿ ಬರೋದು ಆಗ್ತಾ ಇತ್ತು. ಸೊ ಕೆಲವು ಸಮಯಗಳು ನನಗೆ ಉಳಿತಾ ಇತ್ತು. ಅವಾಗ ನಾನು ಸುಸ್ತಾಗ್ತಾ ಇದ್ದೆ, ಅವಾಗ ನಾನು ಕರೆಕ್ಟಾಗಿ ಆಕ್ಟಿವ್ ಇಮ್ಯಾಜಿನೇಷನ್ ಮಾಡ್ತಾ ಇರಲಿಲ್ಲ. ಸೊ ಹೀಗಿರುವಾಗ ಕೆಲವೊಂದು ಘಟನೆಗಳು ನಡೀತವೆ. ಅದನ್ನ ಹೇಳಕ್ಕೆ ಈ ಒಂದು ವಿಡಿಯೋನಲ್ಲಿ ನಾನು ಇದನ್ನ ಆರ್ಕೈವಾಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ನಾನು ಮಾಡಿದಂಥ ಒಂದು ವಿಜುವಲೈಸೇಷನ್, ಹೇಗೆ ನಾವೆಲ್ಲ ಮಾಡಬಹುದಾದಂಥ ಒಂದು ಇಮ್ಯಾಜಿನೇಷನ್, ಅದು ಎಲ್ಲೋ ಒಂದು ನಡೀತಾ ಇದೆ ಅಂತ ಯಾವ ನವಿಲ್ ಹೇಳಿದೆ. 4th ಡೈಮೆನ್ಷನ್ ಅಲ್ಲಿ ಇಮ್ಯಾಜಿನೇಷನ್ ಅಂದ್ರೆ ಅದು ಕಣ್ಣಿಗೆ ಕಾಣಲಾರದ ಡೈಮೆನ್ಷನ್, ಅದು 4th ಡೈಮೆನ್ಷನ್. ಅಂದ್ರೆ ಸಮಯದಲ್ಲಿ ಇದರ ಮುಂದೆನೋ ಹಿಂದೆನೋ, ಮೆಮೊರಿ ನೆನೆಸ್ಕೊಂಡಾಗ ಸಮಯದಲ್ಲಿ ಹಿಂದೆ ಹೋಗಿರ್ತೀವಿ, ಕನಸುಗಳನ್ನು ನೆನೆಸ್ಕೊಂಡಾಗ ಮೆಮೊರಿಯಲ್ಲಿ ಮುಂದೆ ಹೋಗಿರ್ತೀವಿ. ಅಂದ್ರೆ ನಾವು ಟೈಮ್ ಟ್ರಾವೆಲ್ ಮಾಡ್ತಿರ್ತೀವಿ ಮೈಂಡ್ ಅಲ್ಲಿ. ಇದು 4th ಡೈಮೆನ್ಷನ್ ಅಂತ. ಸೊ ಈ ತರ 4th ಡೈಮೆನ್ಷನ್ ಅಲ್ಲಿ ಏನ್ ನಡೆಯುತ್ತೆ, ಅದು ಯಾವುದೋ ಒಂದು ರೂಪದಲ್ಲಿ ನಮ್ಮ ಡೈಮೆನ್ಷನ್ಗೆ
ಬರುತ್ತೆ, ಆದ್ರೆ ಕಂಪ್ಲೀಟ್ ಆಗಿ ಬರಲ್ಲ. ಕಂಪ್ಲೀಟ್ ಆಗಿ ಬರೋದು ಮ್ಯಾನಿಫೆಸ್ಟೇಷನ್ ಅಂತಾರೆ. ಆದ್ರೆ ಇದು ಬರುತ್ತೆ ಅಂತ ಹೇಳಬೇಕಾದ್ರೆ ಅವಾಗ ಇನ್ಸಿಡೆಂಟ್ಗಳು, ಸೂಚನೆಗಳು ಟೈಪ್ ಬರ್ತಾ ಹೋಗುತ್ತೆ. ಈಗ ಅದು ಹೆಂಗೆ ಕುಕ್ಕರ್ ಇನ್ನೇನು ವಿಷಿಲ್ ಬರಬೇಕು ಅನ್ನೋ ಜೊತೆಗೆ ಸ್ವಲ್ಪ ಹಿಂಗೆ ಅಡ್ಡಾಡೋ ಸ್ಟಾರ್ಟ್ ಮಾಡುತ್ತೆ, ಅಂದ್ರೆ ಪ್ರೆಷರ್ ಜಾಸ್ತಿ ಆಗ್ತಿದೆ, ಇನ್ನೇನಿದು ವಿಷಿಲ್ ಬರುತ್ತೆ ಅಂತ. ಆ ಥರ ಸೂಚನೆಗಳು ಬರ್ತಾ ಹೋಗ್ತವೆ. ಹೀಗೆ ನಂದು ಈ ಥರ US ಬಗ್ಗೆ ಮಾಡುವಾಗ ನಾನು ಕೆಲವೊಂದು ಸೂಚನೆಗಳು ಬರ್ತಾ ಹೋದವು. ಮತ್ತು ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಹೀಗಿರುವಾಗ ಈ ಸಿಟಿಗೆ ಬರೋಕ್ಕಿಂತ ಮುಂಚೆ ಈ ಸಿಟಿಗೆ ಅಂದರೆ ನಾನು ಎಲ್ಲಿ ಓದಿದ್ದೆ ಜರ್ಮನಿಯಲ್ಲಿ ಅದು ಬೇರೆ ಸಿಟಿ ಆಗಿತ್ತು, ಇವಾಗ ನಾನು ಎಲ್ಲಿದ್ದೇನೆ ಅದು ಬೇರೆ ಸಿಟಿ ಆಗಿದೆ. ಸೊ ಅಲ್ಲಿಂದ ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಆಗುವಾಗ ಈ ಒಂದು ಮನೆಗೆ ಬರುವಾಗ ಟ್ರೈನಲ್ಲಿ ನಾನು ಬರ್ತಾ ಇದ್ದೆ. ಆಯ್ತಾ, ಟ್ರೈನಲ್ಲಿ ಬರುವಾಗ ಜಾಸ್ತಿ ಟ್ರಾವೆಲ್ ಮಾಡುವಾಗ ನಾವು ಯಾವಾಗಾದ್ರೂ ಹೊರಗಡೆ ನೋಡಿದಾಗ ಕೆಲವೊಂದು ಚಿಂತನೆಗಳು ಬರಕ್ಕೆ ಸ್ಟಾರ್ಟ್ ಆಗ್ತವೆ, ಕೆಲವೊಂದು ಕನಸುಗಳು ಬರಕ್ಕೆ ಸ್ಟಾರ್ಟ್ ಆಗ್ತವೆ, ಏನು ಮಾಡಬೇಕು ಅಂತ ಹೇಳಿ, ಎಸ್ಪೆಷಲಿ ಅದು ಲಾಂಗ್ ಜರ್ನಿ ಇದ್ದಾಗ. ಸೊ ಈ ಥರ ನಾನು ಇರುವಾಗ ರ್ಯಾಂಡಮ್ ಆಗಿ ಒಂದು ಥಾಟ್ ಬಂತು. ಹೌದು, ಇವಾಗ ನಾನು 2 ವರ್ಷದಿಂದ ನನಗೆ ನೆವಿಲ್ ಬಗ್ಗೆ ಗೊತ್ತಾಯ್ತು, ಇಮ್ಯಾಜಿನೇಷನ್ ಬಗ್ಗೆ ಗೊತ್ತಾಯ್ತು, ಕಾನ್ಷಿಯಸ್ನೆಸ್ ಅಂತ ಏನಂತ ಎಲ್ಲ ಮಾಡ್ತಾ ಬರ್ತಾ ಇದ್ದೀನಿ. ಇವಾಗ ಇನ್ನು ಮುಂದೆನೂ ಹಂಗೆ ಆಗುತ್ತೆ ಅಂತ ಏನು ಗ್ಯಾರಂಟಿ? ಈಗ 2 ವರ್ಷ ನಾನು ಏನೋ ಒಂದು ಹೊಸದಾಗಿ ಕಂಡಿಡಿದ್ರೆ ಅದು ಕಾನ್ಷಿಯಸ್ನೆಸ್ಸು, ಸಬ್ ಕಾನ್ಷಿಯಸ್ ಮೈಂಡು ಹಾಗೆ ಅಂತ ಇದು ಇಡೀ ಲೈಫ್ ಫುಲ್ ಮಾಡಿದ್ರೆ ನಾನು ಪವರ್ಫುಲ್ ವ್ಯಕ್ತಿ ಆಗ್ಬಿಡ್ತಾ ಇದ್ದೆ. ನನಗೆ ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಅಂತ ಹೇಳಿ ಅದು ವರ್ಕ್ ಆಗುತ್ತಾ? ಹೋಪ್ ಅನ್ನೋದಂದ್ರೆ ಏನು ಅಂದರೆ ಈ ಒಂದು ತಳಮಳ ಇತ್ತು ಮನಸ್ಸಿನಲ್ಲಿ, ಎಲ್ಲ ಆಗ್ತಾ ಇದೆ ಅಂತ ಅನಿಸಿದ್ರು ಕೂಡ ಮುಂದಿನ ಒಂದು ಭಯ ಇರುತ್ತಲ್ಲ, ಅದು ಹೆಂಗಾಗ್ಬಿಡುತ್ತೆ ಅಂತ ಹೇಳಿ. ಅಂದರೆ ಅದು ಅವಶ್ಯಕತೆ ಇಲ್ಲ. ಅನ್ನೆಸರಿ ಇಮ್ಯಾಜಿನೇಷನ್ ಮಾಡಿ ಎಲ್ಲರೂ ಭವಿಷ್ಯದ ಒಂದು ಹೆದರಿಕೆಯಲ್ಲಿ ಬದುಕ್ತಾರೆ, ಹಿಂಗಾಗ್ಬಿಟ್ರೆ ಅಂತ. ಆದರೆ ಕರೆಂಟ್ ಮೂಮೆಂಟಲ್ಲಿ ಇಷ್ಟು ವರ್ಷಗಳಿಂದ ನಿನಗೆ ಆ ಒಂದು ಅಟ್ಲೀಸ್ಟ್ ನಿನಗೆ ಕಾನ್ಷಿಯಸ್ನೆಸ್ ಅಂದರೆ ಏನು, ನಿನಗೆ ಸಬ್ ಕಾನ್ಷಿಯಸ್ ಪವರ್ ಅಂದ್ರೆ ಏನು ಅಂತ ಗೊತ್ತಾದಾಗಿಂದ ಎಲ್ಲವೂ ನಡೀತಾ ಇದೆಯಲ್ಲ, ಅವಾಗ ನೀನು ಹೆದರಿಕೆಯನ್ನು ಬಿಡಬಹುದು. ಆ ಒಂದು ಮೆಂಟಾಲಿಟಿಯಲ್ಲಿ ಚಿಂತನೆ ಮಾಡ್ತಾ ಇದ್ದಾನೆ ಚಿಂತೆ ಅಲ್ಲ. ಸೊ ಹೀಗೆ ಮಾಡುವಾಗ ನನಗೆ ಪ್ರತಿ ಸಲದ ಹಿಂದಿನ ಮೆಮೊರಿಗಳು ನೆನಪಾಗ್ತಾ ಇತ್ತು. ಯಾವ ಥರ, ಯಾವುದೋ ಒಂದು ಹಿಂಗೆ ಅಂದ್ಕೊಂಡಾಗ ತಕ್ಷಣ ಕಣ್ಣೆದುರಿಗೆ ಅದು ಕಾಣ್ತಾ ಇತ್ತು. ಅವಾಗ ನಾನು ಯೋಚನೆ ಮಾಡಿದೆ, ಟೆಸ್ಟ್ ಮಾಡೋಣ. ಯಾಕಂದರೆ ನೆವಿಲ್ ಕೂಡ ಅದನ್ನು ಹೇಳ್ತಾ ಇದ್ರು, ನಾನು ಹಿಂಗೆ ಹೇಳ್ಬಿಟ್ಟಿದ್ದೀನಿ ಅಂತ ನಂಬಕ್ಕೆ ಹೋಗ್ಬೇಡ್ರಿ, ಅಥವಾ ಯಾರೋ ನಿಮಗೆ ಹಿಂಗೆ ಹೇಳಿದ್ರು ಅಂತ ಹೇಳಿ ಅವ್ರ ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ನೀವು ಪುಟ್ ಇಟ್ ಇಂಟು ಎಕ್ಸ್ಟ್ರೀಮ್ ಟೆಸ್ಟ್ ಅಂತ ಹೇಳ್ತಾ ಇದ್ರು ಅವರು. ಎಕ್ಸ್ಟ್ರೀಮ್ ಟೆಸ್ಟ್ ಮಾಡಿ ಇಮ್ಯಾಜಿನೇಷನ್ನ ನೀವು ಅದು ಆಗುತ್ತಾ ಅಂತ ಎಕ್ಸ್ಟ್ರೀಮ್ ಆಗಿ ಟೆಸ್ಟ್ ಮಾಡಿದ್ಮೇಲೆ ನಮ್ಗೆ ಅದೇ ಥರ ಲ್ಯಾಡರ್ ಎಕ್ಸ್ಪೆರಿಮೆಂಟ್ ಕೂಡ ಅವರು ಹೇಳ್ತಾ ಇದ್ರು. ಆ ಥರ ನಾನು ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿನ ಮಾತೇ ಬ್ರಹ್ಮಾಂಡದ ಮಾತು ಹೌದಾ ಅಂತ ಹೇಳಿ ಟೆಸ್ಟ್ ಮಾಡೋಣ ಅಂತ ಹೇಳಿ ನಾನು ಏನಂತಂದೆ, ಇನ್ನೊಂದು 2-3 ಸ್ಟಾಪ್ ಆದಮೇಲೆ ಈ ಒಂದು ಮನೆಯದು ಸ್ಟಾಪ್ ಬರ್ತಾ ಇತ್ತು, ಟ್ರೈನಲ್ಲಿ ಬರ್ತಾ ಇದೆ. ಅವಾಗ ನಾನು ಒಂದು ಸುಮ್ಮನೆ ಮನಸ್ಸಿನಲ್ಲಿ ಒಂದು ಬಂತು, ಆಯ್ತಾ ಇದನ್ನು ಭವಿಷ್ಯ ಕಂಡುಬಿಟ್ಟಿದ್ದೀನಿ ಅಂತಲ್ಲ, ಇನ್ನೊಂದು 2-3 ಸ್ಟಾಪ್ ಬರೋದ್ರೊಳಗಡೆ ಈ USA ಬಗ್ಗೆ ನಾನು ಏನು ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀನಿ ಅದಕ್ಕೆ ಸಂಬಂಧ ಇರೋಂಥದ್ದು ಏನಾದರೂ ಒಂದು ಸಿಚುವೇಶನ್ ನಡೆಯುತ್ತಾ ನೋಡೋಣ ಅಂತ ಸುಮ್ಮನೆ ಹಿಂಗೆ ಒಂದು ರ್ಯಾಂಡಮ್ ಆಗಿ ಥಾಟ್ ಬಂತು. ಅವಾಗ ನಾವು ಅನ್ಕೊಂತಿರ್ತೀವಲ್ಲ ಹಿಂಗೆ ಇಷ್ಟೊಳಗೆ ಹಿಂಗೆ ಆಗುತ್ತಾ ಇಲ್ಲ ನೋಡೋಣ ಅಂತ ಹೇಳಿ. ಆಯಿತು ಅಂತ ಹಂಗೆ ಹೇಳಿ ಸುಮ್ಮನೆ ಬಿಟ್ಟೆ ನಾನು. ಆಯಿತಾ, ಇನ್ನೊಂದು 2-3 ಸ್ಟಾಪ್ ಇದೆ, ಇನ್ನೊಂದು 15 ನಿಮಿಷ ಅಷ್ಟೊಳಗಡೆ USA ಸಂಬಂಧಪಟ್ಟಿದ್ದು ನನಗೆ ಏನಾದರೂ ಬರಬೇಕು ಅಂತ ಹೇಳಿ 2-3 ನಿಮಿಷ ಆಗಿರಬೇಕು ಆ್ಯಕ್ಚುಲಿ. ಹೀಗೆ ಅಂದ್ಕೊಂಡು ಹೀಗೆ ನಾನು ಒಂಥರ ಹಿಂಗೆ ರೈಟ್ ಸೈಡ್ ತಿರುಗಿದೆ. ದೂರದಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದ. ಆ ವ್ಯಕ್ತಿ ಕೂತಿದ್ದ ಓಕೆ ಅಂತ ಹಿಂಗೆ ಅವರು ಅಂದರೆ ಒಂದು ಶರ್ಟ್ ಹಾಕಿದ್ದ, ಒಂದು ನಿಯಾನ್ ಗ್ರೀನ್ ಕಲರ್ ಟೀ ಶರ್ಟ್ ಹಾಕಿದ್ದ. ಆ ಟೀ ಶರ್ಟ್ ಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಬರೆದಿತ್ತು. ನಾನು ಅದನ್ನೇ ಒಂಥರ ಒಂದು 3-4 ಸೆಕೆಂಡು ಗಮನಿಸಿದೆ. ಆ ವ್ಯಕ್ತಿಯ ಒಂದು ಅವನಿಗೆ ಬೊಜ್ಜಿತ್ತು, ಅವ್ನು ಮತ್ತೆ ನಾನು ಡುಮ್ಮ ಇದ್ದೀನಿ ಅಂತ ನೋಡ್ತಾ ಇದ್ದೇನೆ ಅಂತೇಳಿ ಅವ್ನು ಜಾಸ್ತಿ ಸ್ಟೇರ್ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಅವನು ಹೊಟ್ಟೆ ಮೇಲೆ ಲೈಕ್ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಬರೆದಿತ್ತು. ಅವ್ನು ಡುಮ್ಮ ಇದ್ನಲ್ಲ, ಸೊ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಕರುವಾಗಿ ಅದು ಹಿಂಗೆ ಹೋಗ್ಬಿಟ್ಟಿತ್ತು ಅದು ಲೈನ್. ಸೊ ಅದು ಬೇರೆ ಮಾತು. ಅಂದರೆ ಇಲ್ಲಿ ಯಾವ ಥರ ಆಗ್ತಾ ಇದೆ, 2 ನಿಮಿಷದ ಹಿಂದೆ ನಾನು ಇನ್ನೊಂದು 2-3 ಸ್ಟಾಪ್ ಬರೋದ್ರೊಳಗಡೆ ನನಗೆ ನನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಇಷ್ಟು ವರ್ಷಗಳ ಕಾಲ, ಇಷ್ಟೊಂದು ಏನು ಮಾಡ್ತಾ ಇದ್ದೀನಿ. ಆವಾಗ ಜಾಬ್ ಸಿಗೋಕ್ಕಿಂತ ಮುಂಚೆ ಟ್ರೈನ್ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಏನೋ ಸ್ಕ್ರೀನಲ್ಲಿ ನನಗೆ ಹೇಳ್ದಂಗೆ ಒಂದು ಏನೋ ಬಂತು, ಇವತ್ತು ಮನೆ ನಾಳೆ ಆಫೀಸ್ ಅಂತ. ಅದು ಜರ್ಮನಲ್ಲಿ ಬರೆದಿತ್ತು, ಅದೊಂದು ಯಾವುದೋ ಆ್ಯಡ್ ಅದು. ಬಟ್ ಅದು ನನಗೆ ಸಂಬಂಧ ಇದ್ದಂಗೆ ಇತ್ತು, ಏನೋ ಕನೆಕ್ಷನ್ ಇದೆಯಲ್ಲ ಇದಕ್ಕೆ ಅಂತ. ಅದೇ ಥರ ಹಿಂಗೆ ಅನ್ಕೊಂಡಾಗ ಒಂದು ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಬಂತು. ನಾನು ಇಗ್ನೋರ್ ಮಾಡೋಣ, ಇರ್ಬೋದು ಎಷ್ಟೋ ಜನ ಪ್ರಿಂಟೆಡ್ ಟೀ ಶರ್ಟ್ ಹಾಕೊಂಡಿರ್ತಾರೆ, ಅವರು ಯಾವುದೋ US ಅದು ಯಾವುದೋ ಲೆವಿನ್ ಬ್ರ್ಯಾಂಡು ಯಾವುದೋ ಇರ್ಬೋದು ಅಂತ ಹೇಳಿ ಆಯಿತು ಅಂತ ಹೇಳಿ ನೆಕ್ಸ್ಟ್ ಸ್ಟಾಪ್ ಬಂತು. ನೆಕ್ಸ್ಟ್ ಸ್ಟಾಪ್ ಬಂದಮೇಲೆ ಕೆಲವೊಬ್ಬರು ಜನ ಹೇಳಿದ್ರು, ಇನ್ನು ಕೆಲವೊಬ್ಬರು ಜನ ಮತ್ತೆ ಹತ್ತಿರು. ಆ ಹತ್ತುವಾಗ ಒಬ್ಬ ಹುಡುಗ ನಾನು ಎಲ್ಲಿಗೆ ನಿಂತಿದ್ದೆ. ನಾನು ಆ್ಯಕ್ಚುಲಿ ಸ್ಟ್ಯಾಂಡ್ ನಿಂತಿದ್ದೆ ಅಲ್ಲಿ, ನನಗೆ ಸೀಟ್ ನನಗೆ ಲಗೇಜ್ ಇತ್ತಲ್ಲ, ತುಂಬ ಕೂತಿರಲಿಲ್ಲ ನಾನು, ಯಾಕಂದರೆ ಹತ್ತಿರ ಬರ್ತಿತ್ತು. ಸೊ ಇಳಿಬೇಕಲ್ಲ ಅಂತ ನಿಂತಿದ್ದೆ ನಾನು ಸ್ವಲ್ಪ ಅಲ್ಲಿ ಹೊರಗಡೆ ಡೋರ್ ಹತ್ರ. ಅವಾಗ ಆ ಒಂದು ಹುಡುಗ ಬರ್ತಾನೆ. ಆ ಹುಡುಗ ಒಂದು ಟ್ರ್ಯಾಕ್ ಸೂಟ್ ಹಾಕಿರ್ತಾನೆ,
ಆ ಹುಡುಗನ ಟ್ರ್ಯಾಕ್ ಸೂಟಿನ ಬಲಗಾಲಿನ ತೊಡೆಯ ಮೇಲೆ USA ದೊಡ್ಡ ಫ್ಲಾಗ್ ಇರುತ್ತೆ. ಅದು ನನಗೆ ಕಣ್ಣಿಗೆ ಪಡಿತಾನೇ ಇರುತ್ತೆ ಆಕ್ಚುಲಿ, ಯಾಕಂದ್ರೆ ಅವ್ನು ಸ್ಟ್ರೇಟ್ ಆಗಿ ನಿಂತು ಬಿಟ್ಟಿರ್ತಾನೆ, ನನ್ನ ಎದುರಿಗೆ ನಿಂತಿರ್ತಾನೆ. ಸೊ ಈ ಒಂದು ಎರಡು ಘಟನೆಗಳು ಈ ಒಂದು ಮನೆಗೆ ಬರುವ ಒಂದು 2 ದಿನದ ಹಿಂದೆ ಇಲ್ಲಿ ಟ್ರಾನ್ಸ್ಫರ್ ಆಗಬೇಕಾಗಿತ್ತಲ್ಲ ಈ ಒಂದು ಸಿಟಿಗೆ, ಇದು ನಡೆದಿತ್ತು. ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕಿರ್ಬೋದು ಈ ಥರ, ಇದು ನನ್ನ ಪವರ್ ಇದು ಹಂಗಂದ್ರೆ ಎಲ್ಲ ಟೈಮಲ್ಲೂ ಇದು ಅಪ್ಲೈ ಆಗಲ್ಲ, ಯಾವಾಗೋ ಒಂದ್ಸಲ ಹಿಂಗೆ ಆಗಿರ್ಬೋದು ಆ್ಯಕ್ಚುಲಿ. ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ಗೆ ಬಂದಾಗ ಆಲ್ಮೋಸ್ಟ್ ಎಲ್ಲ ಟೈಮಲ್ಲಿ ಈ ಥರ ಆಗ್ತಾ ಬರುತ್ತೆ. ಅಂದರೆ ಓಕೆ, ನಾನು ಇವಾಗ ಯಾರೂ ಇಲ್ಲ ಅಂತ ಜಾಗಕ್ಕೆ ಹೋಗ್ತೀನಿ, ಖಾಲಿ ಇರುತ್ತೆ, ಅವಾಗ ನನಗೆ ಯಾರೋ ಒಬ್ರು ಕಾಣಬೇಕು ಅಂತೀನಿ, ಅವಾಗ ಆಗಲ್ಲ. ಸೊ ಈ ಥರ ಮಂಡವಾದವನ್ನು ಮಾಡೋರು. ನಾ ಹೇಳಿದ್ದು ಇವೆಲ್ಲ ನ್ಯಾಚುರಲ್ ಆಗಿ ಆಗಬೇಕು. ಆರ್ಟಿಫಿಷಿಯಲ್ ಆಗಿ ಒಂದನ್ನು ತೋರಿಸು ಅಂತ ಹೇಳಿ ಒಬ್ರಿಗೆ ಫೋರ್ಸ್ ಮಾಡಿದ್ರೆ ಅದು ಆಗೋದಿಲ್ಲ. ನೀವು ನ್ಯಾಚುರಲ್ ಆಗಿ ನಿಮಗೆ ಮನಸ್ಸಿಗೆ ಏನೋ ಒಂದು ಬಂದಾಗ, ಸುಮ್ಮನೆ ಹಿಂಗೆ ನ್ಯಾಚುರಲ್ ಆಗಿ ಅದು ಆದಾಗ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸು ಪ್ರತಿಧ್ವನಿಸ್ತಾ ಇದೆ, ಪ್ರಪಂಚ ಅನ್ನೋದು ಒಂದು ಬೇರೆ ಅಲ್ಲ, ನಿನ್ನ ರಿಫ್ಲೆಕ್ಷನ್ಗಳು, ನಿನ್ನ ಹಾರ್ಮೋನಿಕ್ಸ್ ಅಂತ. ಸೊ ಈ ಒಂದು ಘಟನೆಯನ್ನ ನಿಜವಾಗ್ಲೂ ನ್ಯಾಚುರಲ್ ಬ್ರಿಡ್ಜಸ್ ಆಫ್ ಈವೆಂಟ್ಸ್ಗಳು, ನಾನು ಮಾಡಿದ ಇಮ್ಯಾಜಿನೇಷನ್ಗೆ ನ್ಯಾಚುರಲ್ ಬ್ರಿಡ್ಜಸ್ ಆಫ್ ಈವೆಂಟ್ಸ್ಗಳು ಅಂತ ತಿಳ್ಕೊಳ್ಳೋಣ. ಅಟ್ಲೀಸ್ಟ್ ಅದರ ಸಂಬಂಧಪಟ್ಟಿದ್ದು ನನಗೇನು ಕಾಣ್ತಲ್ಲ. ಅಂದರೆ ಕನೆಕ್ಷನ್ ಅಂತ ನೋಡಿ, USA ಮತ್ತು ನನ್ನ ಒಂದು ಇದೇನು ಕನಸು ಮಾಡ್ತಾ ಇದ್ದೀನಿ, ಇಮ್ಯಾಜಿನೇಷನ್ ಮಾಡ್ತಾ ಇದಕ್ಕೆ ಕನೆಕ್ಷನ್ಗಳು ಎಲ್ಲೋ ಸಿಗ್ತಾ ಹೋಗ್ತಿದ್ದಾವೆ. ನಿನ್ನ ಮನಸ್ಸಿನ ಮಾತು ಹೊರಗಡೆ ಏನೋ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅಂತ ಹೇಳಿ ಇದನ್ನ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ ಅಂತ ಕನ್ಸಿಡರ್ ಮಾಡಬೇಕಾ ಅಂತ ಅನ್ಕೊಳ್ಳೋಕ್ಕಿಂತ ಮುಂಚೆ ನಾನು ಈ ಥಾಟ್ನ ಬಿಟ್ಟಾಕ್ಬಿಟ್ಟೆ. ಯಾಕಂತಂದರೆ ಮತ್ತೆ ಇನ್ನೂ 2 ದಿನದಲ್ಲಿ ನನಗೆ ಫಸ್ಟ್ ಡೇ ಆಫ್ ದ ಇದು ಇತ್ತಲ್ಲ, ವರ್ಕ್ ಇತ್ತಲ್ಲ. ಸೊ ಹೋಗ್ಬೇಕಾಗಿತ್ತು, ಫಸ್ಟ್ ಡೇ ಆಫ್ ದ ವರ್ಕ್ ಹೋಗ್ಬೇಕಾಗಿತ್ತು. ಆಯಿತು ಅಂತ ಹಿಂದಿನ ದಿನ ಎಲ್ಲ ತಯಾರಿ ಮಾಡಿ ನಾನು ಸುಮ್ಮನೆ ಹಾಗೆ ಕೂತಿದ್ದೆ. ರಾತ್ರಿ ಊಟ ಆಯಿತು 9:30 ಸಮಯದಲ್ಲಿ. ಅವಾಗ ಒಂದು ವಿಚಿತ್ರವಾದ ಘಟನೆ ನಡೀತು. ಈ ಘಟನೆಯಿಂದ ತುಂಬ ನನ್ನ ಇನ್ನರ್ ಅಥವಾ ನನ್ನ ಇನ್ಸೈಡ್ ಏನಿದೆ ಅದು ಶಿಫ್ಟ್ ಆಯ್ತು, ಪ್ಯಾರಾಡೈಮಲ್ಲಿ ಶಿಫ್ಟ್ ಆಯ್ತು. ಇದು ಶಿಫ್ಟ್ ಆದಾಗ ನನಗೆ ಗೊತ್ತಾಯ್ತು ಇದು ನಿಜವಾಗ್ಲೂ ಬ್ರಿಡ್ಜಸ್ ಆಫ್ ಕೋಇನ್ಸಿಡೆನ್ಸ್ ಅಂತ ಹೇಳಿ. ಆಮೇಲೆ 4th ಡೈಮೆನ್ಷನ್ ನನಗೆ ಆ ಒಂದು ಇರುವಿಕೆಯ ಒಂದು ಭಾಸ ಆಯಿತು ನನಗೆ ಅವತ್ತಿನ ದಿನ ರಾತ್ರಿ. ಏನು ಅಂತಂದಾಗ, ಊಟ ಆದಮೇಲೆ ಲೈಟೆಲ್ಲ ಆಫ್ ಮಾಡ್ತೇನೆ, ಬೇಗ ಆಫ್ ಮಾಡ್ಬಿಡ್ತೇನೆ, ನನಗೆ ಭಾಳ ಬೆಳಕಲ್ಲಿರೋಕ್ಕೆ ಇಷ್ಟ ಇಲ್ಲ. 9:30ಗೆ ಸುಮ್ಮನೆ ಹೇಗೆ ನಾನು ನನ್ನ ಒಂದು ಈ ಒಂದು ಮನೆ ಇದೆಯಲ್ಲ, ಈ ಮನೆಯಲ್ಲಿ ಒಂದು ದೊಡ್ಡ ವಿಂಡೋ ಇದೆ. ನಾನು ಇರ್ತಕ್ಕಂಥ ಇವಾಗ ರೀಜನ್ನು ಸ್ವಿಟ್ಜರ್ಲ್ಯಾಂಡ್ ಹತ್ರ ಬರುತ್ತೆ. ಅದರ ಆಲ್ಪ್ಸ್ ಪರ್ವತ ಶ್ರೇಣಿ ಇದೆಯಲ್ಲ, ಅಲ್ಲಿ ಅದೇ ಸ್ವಲ್ಪ ನಾರ್ತ್ ಪಾರ್ಟಲ್ಲಿ ಜರ್ಮನಿಯಲ್ಲಿ ಬ್ಲಾಕ್ ಫಾರೆಸ್ಟ್ ಅಂತ ಹೇಳಿ ನಮಗೆ ಹೆಂಗೆ ಪಶ್ಚಿಮ ಘಟ್ಟಗಳಿದ್ದಾವೆ ಆ ಥರ ಸುಮಾರು 100-200 ಕಿಲೋಮೀಟರ್ ಗಟ್ಟಲೆ ಒಂದು ದೊಡ್ಡ ಪ್ಯಾಚ್ ಆಫ್ ಫಾರೆಸ್ಟ್ ಇದೆ. ಅದಕ್ಕೆ ಬ್ಲಾಕ್ ಫಾರೆಸ್ಟ್ ಅಂತ ಕರೀತಾರೆ. ಸೂರ್ಯನ ಬೆಳಕು ಅದು ನೆಲಕ್ಕೂ ಮುಟ್ಟಲ್ಲ, ಅಂದರೆ ಆ ಕಾಡಿನೊಳಗೆ ಹೋದರೆ ಕತ್ತಲಾಗಿರುತ್ತೆ. ಸೊ ಅದಕ್ಕೆ ಬ್ಲ್ಯಾಕ್ ಫಾರೆಸ್ಟ್ ಅಂತ, ಶ್ವಾಸ್ವಾಲ್ಡ್ ಅಂತ ಹೇಳಿ ಜರ್ಮನಲ್ಲಿ ಕರೀತಾರೆ. ಆಯಿತು ಅಂತ ಹೇಳಿ 9:30ಗೆ, ಇವಾಗ ಸಮ್ಮರ್ ಅಲ್ಲ ಯುರೋಪ್ನಲ್ಲಿ, ತುಂಬ ಸೆಕೆ ಅಂತ ಹೇಳಿ ಕಿಟಕಿ ಓಪನ್ ಮಾಡಿದ್ದೆ. ಮೊಬೈಲನ್ನು ನೋಡಿದೆ, ಡೋಷರ್ ವೆಟರ್ಡಿನ್ಸ್ಗಿಂದ ಒಂದು ಏನೋ ನೋಟಿಫಿಕೇಶನ್ ಬಂತು, ಹೆವಿ ಥಂಡರ್ ಸ್ಟಾರ್ಮ್ ಬರ್ತಿದ್ದಾವೆ ಇವತ್ತು ರಾತ್ರಿ ಅಂತ ಹೇಳಿ ಕಾಷನ್ ಅಂತ ಬಂದಿತ್ತು. ಸುಮ್ಮನೆ ಹಿಂಗೆ ವೆದರ್ ಸರ್ವಿಸ್ ಬರ್ತಾವಲ್ಲ ಆ ಥರ. ಆಯಿತು, ಏನಿದು ಮಳೆ ಇಲ್ಲಿ ಅಷ್ಟೊಂದು ಬರಲ್ಲ, ಅಂದರೆ ಇಲ್ಲಿ ಸುಮ್ಮನೆ ಹಿಂಗೆ ಪೋರ್ ಥರ ಆಗ್ಬಿಟ್ಟು ಹೋಗ್ಬಿಡುತ್ತೆ, ಹಿಂಗೆ ಸಿಡ್ಲು ಹಂಗೆಲ್ಲ ಜಾಸ್ತಿ ಇಲ್ಲಿ ನಾನು ನೋಡಿಲ್ಲ. ಓಕೆ, ಏನೋ ನಾರ್ಮಲ್ ಇರ್ಬೋದು, ಸುಮ್ಮನೆ ಹಿಂಗೆ ಒಂದು ಹನಿಗಳು ಬಂದು ಹೋಗ್ಬೋದು ಅಂತ ಹೇಳಿ ಬಿಟ್ಟಿದೆ. ಆಮೇಲೆ ಈ ಒಂದು ಕಿಟಕಿ ಇದೆ ಅಂತ ಹೇಳಿದ್ನಿಲ್ಲ, ಈ ಕಿಟಕಿ ಹಿಂದೆ ನಾನು ಹಿಂಗೆ ನೋಡಿದರೆ ವಿಷನ್ನು ನನಗೆ ಬ್ಲ್ಯಾಕ್ ಫಾರೆಸ್ಟಿನ ಗುಡ್ಡಗಳ ಶ್ರೇಣಿ ಕಾಣುತ್ತೆ, ಆ ಒಂದು ಹಿಲ್ಸ್ಗಳ ಶ್ರೇಣಿ ಕಾಣುತ್ತೆ. ಎಲ್ಲ ಪೈನ್ ಟ್ರೀಸ್ಗಳಿದ್ದಾವೆ, ಇಲ್ಲಿ ಹತ್ತಿರ ಇದೆ, ನನ್ನ ಮನೆಗೆ ಹತ್ತಿರ ಇದೆ, ನಾನು ಅವ್ರ ಹತ್ರನೇ ಇರೋದು, ಕಾಡಿನ ಹತ್ರ. ಆ ಗುಡ್ಡಗಳ ಮೇಲೆ ವಿಂಡ್ ಮಿಲ್ಸ್ ಇದ್ದಾವೆ, 3 ವಿಂಡ್ ಮಿಲ್ಸ್. ನಾನಿಲ್ಲಿ ಅಡುಗೆ ಮನೆಯಲ್ಲಿ ಕುಕ್ ಮಾಡುವಾಗ ಅವಾಗವಾಗ ವಿಂಡ್ ಮಿಲ್ಸ್ ಆ್ಯಸ್ ಇಫ್ ಅವರೇ ನನ್ನ ಫ್ರೆಂಡ್ಗಳು ಅನ್ನೋ ಥರ ನೋಡ್ತಾ ಇರ್ತೀನಿ. ರಾತ್ರಿ ಆದ ತಕ್ಷಣ ಆ ವಿಂಡ್ ಮಿಲ್ಗಳು ಕೆಂಪು ಲೈಟ್ ಹೋಗೋದು ಬರೋದು ಆ ಥರ ಬ್ಲಿಂಕ್ ಮಾಡ್ತಿರ್ತವೆ. ಸೊ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಆ ವಿಂಡ್ ಮಿಲ್ಸ್ಗಳನ್ನ ನೋಡ್ತಾ ಇದ್ದೆ. ಅದು ಅವಾಗವಾಗ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇತ್ತು, ಮೆಲ್ಲಗೆ ತಿರುಗ್ತಾ ಇತ್ತು, ಜೋರಿಗೆ ತಿರುಗ್ತಾ ಇತ್ತು. ಸೊ ಇದೇನು ಭಾಳ ಒಂಥರ ಏನೋ ತುಂಬ ವಿಶೇಷವಾದದ್ದೇನೂ ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೊಂತಿರ್ಬೋದು. ಆ ಗುಡ್ಡಗಳ ಮೇಲೆ ವಿಂಡ್ ಮಿಲ್ಸ್ ಇತ್ತು, ಆಯಿತಾ. ಇದು ಒಂದು ಸಿನಾರಿ. ಆ ಥರ ವೆದರ್ ಸರ್ವಿಸ್ನವರು ಹಾಗೆ ಥಂಡರ್ ಸ್ಟಾರ್ಮ್ಸ್ಗಳು ಬರ್ತಾ ಇದೆ ಇವತ್ತಿನ ದಿನ ರಾತ್ರಿ ಅಂತಂದಾಗ ಮೆಲ್ಲಕ್ಕೆ 10:30 ಸುಮಾರಾಗಿತ್ತು. ಗಾಳಿ ಬಿಡೋಕ್ಕೆ ಸ್ಟಾರ್ಟ್ ಆಯಿತು, ಜೋರಾಗಿ ಗಾಳಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ವಿಂಡೋಗಳೆಲ್ಲ ಅಡ್ಡಾಡ್ತಾ ಇದ್ದಾವಲ್ಲ ಡೋರ್ಸು, ಅದನ್ನು ಕ್ಲೋಸ್ ಮಾಡಿದೆ. ಇಲ್ಲಿ ಓಪನ್ ವಿಂಡೋಸ್, ಗ್ರಿಲ್ ಇರೋದಿಲ್ಲ, ತುಂಬ ಓಪನ್, ಹೀಗೆ ಹೋಗಿ ಜಂಪ್ ಮಾಡಬೇಕು. ಸೊ ಆ ಥರ ನಾನು ಕ್ಲೋಸ್ ಮಾಡಿದೆ ವಿಂಡೋನ. ಕ್ಲೋಸ್ ಮಾಡಿದ ತಕ್ಷಣ ಇದ್ದಕ್ಕಿದ್ದಂಗೆ ಆ ಗಾಳಿ ಇದ್ದಿದ್ದು ಬಿರುಗಾಳಿ ಆಗಿ ಸ್ಟಾರ್ಟ್ ಆಯಿತು. ಜೋರಾಗಿ ಮರಗಳು ಬೆಂಡಾಗಿ ಸ್ಟಾರ್ಟ್ ಆಯಿತು. ದೂರದಲ್ಲಿ ಸಿಡಿಲಿನ ಒಂದು ಸೌಂಡ್ ಕೇಳ್ತಾ ಇತ್ತು. ಆಮೇಲೆ ಮಿಂಚು ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ದೂರದಲ್ಲಿ ಕಾಣ್ತಕ್ಕಂಥ
ಆ ಒಂದು ವಿಂಡ್ ಮಿಲ್ಸ್ ಏನಿದೆ ಇಲ್ಲಿ ಸಮ್ಮರ್ ಆಗ್ತಾ ಆಗ್ತಾ ಬಂದಾಗ ಯುರೋಪಲ್ಲಿ 10 ತನಕನೂ ಕೆಲವೊಂದ್ಸಲ 10:30 ತನಕನೂ ಬಿಸಿಲಿರುತ್ತೆ. ಸೊ 10:30 ಆದಮೇಲೆ ಮೆಲ್ಲಕ್ಕೆ ಸನ್ ಸೆಟ್ ಆಗುತ್ತೆ. ಸೊ ಆದಾಗ ನಾನು ಇನ್ನೂ ನೋಡ್ತಾ ಇದ್ದೆ, 10 ಗಂಟೆ ಇದ್ದಾಗ ಆ ವಿಂಡ್ ಮಿಲ್ಸ್ಗಳು ಕಾಣ್ತಾ ಇತ್ತು. ಸ್ವಲ್ಪ ಬ್ಲರ್ ಆಗಿ ಕಾಣ್ತಿತ್ತು, ಯಾಕಂದರೆ ಸ್ವಲ್ಪ ಮಳೆ ಮೋಡ ಬಂದಾಗ ಡಾರ್ಕ್ ಆಗುತ್ತಲ್ಲ ಬ್ಯಾಕ್ಗ್ರೌಂಡು, ಆ ಥರ. ಓಕೆ ಅಂತ ಹೇಳಿ ಅವು ವೇಗವಾಗಿ ತಿರುಗಕ್ಕೆ ಸ್ಟಾರ್ಟ್ ಆಗ್ತದೆ ವಿಂಡ್ ಮಿಲ್ಸ್ಗಳು. ಬಿರುಗಾಳಿ ಬರ್ತಾ ಇತ್ತು ಎಲ್ಲ ಕಡೆ. ಯಾವುದಾವುದೋ ಪಾತ್ರೆಗಳು ಕೆಳಗಿಟ್ಟದೆಲ್ಲ ಮುಂದೆ ಹೋಗ್ತಾ ಇತ್ತು. ಎಲ್ಲ ಮರಗಳು ಇನ್ನೇನು ಬಿದ್ದುಬಿಡ್ತವೆ, ನನ್ನ ಎದುರಿಗಿನ ಮರಗಳು ಇನ್ನೇನು ಮುರ್ಕೊಂಡು ಬೀಳ್ತವೆ ಅನ್ನೋಷ್ಟೊತ್ತಿಗೆ ಅನ್ನೋ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇತ್ತು. ಏನಾಗುತ್ತೆ ನೋಡೋಣ. ನನಗೆ ಈ ಒಂದು ಪ್ರಕೃತಿ ಎಲ್ಲ ಒಂದು ಸ್ವಭಾವನ ನೋಡೋಕ್ಕೆ ಇಷ್ಟ. ಅದು ಶಾಂತವಾಗಿದ್ದಾಗ ಹಿಂಗೆ, ಅದು ಈ ಥರ ರೌದ್ರಾವತಾರ ಇದ್ದಾಗ ಹಿಂಗೆ. ಯಾಕಂದರೆ ಮಾನವ ಒಂದು ಕ್ಯೂರಿಯಸ್ ಜೀವಿ. ಅದನ್ನು ಬಹಳ ಶತಮಾನಗಳಿಂದ 10,000 ವರ್ಷಗಳಿಂದ ಅವ್ನು ನೋಡ್ಕೊಂತ ಬರ್ತಿದ್ದಾನೆ. ಅದಕ್ಕಿಂತ ಹಿಂದೆನೂ ಕೂಡ ಮನುಕುಲದ ಉಗಮ ಆಗೋಕ್ಕಿಂತ ಮುಂಚೆನೂ ಕೂಡ ಪ್ರಕೃತಿ ಅಂದ್ರೆ ಏನು ಅಂತ ಹೇಳಿ ಮನುಷ್ಯ ಕ್ಯೂರಿಯಸ್ ಆಗಿ ನೋಡ್ಕೊಂತ ಬರ್ತಾ ಇದ್ದಾನೆ. ಸೊ ಈ ಥರ ನಾನು ಆ ಒಂದು ಬಿರುಗಾಳಿಯನ್ನು ನೋಡ್ತಾ ಅದನ್ನು ನನ್ನ DSLR ಅಲ್ಲಿ ಕ್ಯಾಪ್ಚರ್ ಕೂಡ ಮಾಡ್ತಾ ಇದ್ದೆ. ನಾನು ಈ ಥರ ವಿಕೋಪಗಳನ್ನು, ಈ ಥರ ಹಿಂಗೆ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಈ ಥರ ಒಂದು ಸಿನಾರಿಯೋಗಳನ್ನು ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ. ಆ ಥರ ಮಾಡುವಾಗ ಅಲ್ಲಿ ಕಿಟಕಿ ಹತ್ರ ನಿಂತಿದ್ದೆ ನಾನು. ಬಾಲ್ಕನಿ ಟೈಪ್ ಇದೆ, ಅಲ್ಲಿ ನಾನು ನಿಂತಿದ್ದೆ. ದೂರದಲ್ಲಿ ಇರ್ತಕ್ಕಂಥ ಬ್ಲಾಕ್ ಫಾರೆಸ್ಟ್ಗಳನ್ನು ನೋಡ್ತಾ ಇದ್ದೆ. ಬ್ಲಾಕ್ ಫಾರೆಸ್ಟಿನ ಮರಗಳು ಬೆಂಡ್ ಆಗ್ತಾ ಇತ್ತು. ವಿಂಡ್ ಮಿಲ್ಸ್ಗಳು ಕಂಪ್ಲೀಟ್ 360 ಡಿಗ್ರಿ ತಿರುಗ್ತಾ ಇತ್ತು. ಬಿರುಗಾಳಿಯ ತೀವ್ರತೆ ಜಾಸ್ತಿ ಆಗ್ತಾ ಬಂತು. ನನ್ನ ಮನಸ್ಸಿನ ಒಳಗಿನ ಆ ಒಂದು ಬಾಧತೆ ಏನೋ ಸಂಕೀರ್ಣವಾಗ್ತಾ ಬಂತು. ಏನಿದು, ಈ ಒಂದು ಸಿಚುವೇಶನಲ್ಲಿ ಏನೋ ಇದೆ. ಈ ಒಂದು ಸಿಚುವೇಶನ್ನು ಇಷ್ಟು ದಿನಗಳ ನನ್ನ ಒಂದು ಜರ್ನಿ ಏನಿದೆ, ಮ್ಯಾನುಫ್ಯಾಕ್ಚರಿಂಗ್ ಜರ್ನಿಗೆ, ಇದು ಏನೋ ಹೇಳ್ದಂಗೆ ಇದೆಯಲ್ಲ ಅಂತ. ಇದ್ದಕ್ಕಿದ್ದಂಗೆ ಕಾರ್ಮೋಡಗಳು ಕವಿತು ತುಂಬ ಸುತ್ತಕಂತ ಬಂತು. ಎಲ್ಲ ಒಂದು ಬ್ಲಾಕ್ ಫಾರೆಸ್ಟಿನ ಹಿಂದೆ ಗುಡ್ಡಗಳ ಮೇಲೆ ಕಾರ್ಮೋಡಗಳು ತುಂಬ ಸುತ್ತುವರಿತಾ ಬಂತು. ಇವಾಗ ಸಿನಾರಿಯೋ ಹೇಗಿತ್ತು ಅಂತಂದರೆ, ಸುಧೀಂದ್ರ ಕಿಟಕಿಯಲ್ಲಿ ನಿಂತಿದ್ದಾನೆ. ಕಿಟಕಿಯಿಂದ ಆ ಕಡೆ ನೋಡ್ತಾ ಇದ್ದಾನೆ, ಸೌತ್ ವೆಸ್ಟ್ ಕಡೆಗೆ. ಬ್ಲಾಕ್ ಫಾರೆಸ್ಟಿನ ಮೇಲೆ ವಿಂಡ್ ಮಿಲ್ಗಳು ಕತ್ತಲಾಗ್ಬಿಟ್ಟಿದೆ. ಅವಾಗ ಕಾಣ್ತಾ ಇತ್ತು ಬೆಳಕಿದ್ದಾಗ. ಈ ಥರ ಬ್ಲಾಕ್ ಮೋಡಗಳು ಬಂದಾಗ ಇವಾಗ ಕಾಣ್ತಾ ಇಲ್ಲ. ಕಂಪ್ಲೀಟ್ ಬ್ಲಾಕ್ ಡಾರ್ಕ್ನೆಸ್. ಈ ಡಾರ್ಕ್ನೆಸ್ಸಲ್ಲಿ ರೌದ್ರಾವತಾರ ತಾಳಿರೋ ಬಿರುಗಾಳಿ ಮತ್ತು ಆ ಮರಗಳು ಅಲ್ಲಾಡ್ತಾ ಇರೋ ಸೌಂಡ್ಗಳು, ದೂರದಲ್ಲಿ ಗುಡುಗಿನ ಸೌಂಡ್ ಬರ್ತಾ ಇತ್ತು. ಏನಿದು ಅಂತ ನೋಡ್ತಾ ಇದ್ದೆ. ಏನೋ ಗೊತ್ತಾಗುತ್ತಾ ಈ ಒಂದು ಸಿಚುವೇಶನಿಂದ? ಈ ಒಂದು ಸಿಚುವೇಶನ್ನು ನನಗೇನಾದರೂ ಹೇಳುತ್ತಾ? ಅಂದರೆ ನಾನು ಯಾಕೆ ಈ ಥರ ಕ್ಯೂರಿಯಸ್ ಆಗಿ ನೋಡಬೇಕು ನೇಚರ್ ಅಂತಂದರೆ, ಸುಮ್ಮನೆ ಒಂದು ನಾರ್ಮಲ್ ಆಗಿ ನೋಡೋ ಒಂದು ಆ ಥರ ಒಂದು ಮೆಂಟಾಲಿಟಿ ಬೇರೆ, ಇದರಿಂದ ಏನಾದರೂ ನನಗೆ ಗೊತ್ತಾಗುತ್ತಾ ಅನ್ನೋ ಒಂದು ಮೆಂಟಾಲಿಟಿ ಬೇರೆ. ಸೊ ನಾನು ಏನೇ ಒಂದು ನೋಡಿದರೂ ಕೂಡ ಕ್ಯೂರಿಯಸ್ ಆಗಿ ಆ ಒಂದು ಮನೋಭಾವದಿಂದ ನೋಡ್ತೀನಿ. ಸೊ ಅದರಿಂದ ಅದರಿಂದ ಏನೋ ಒಂದು ತಿಳ್ಕೋಬೋದು ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಯಾವಾಗ ಕೂಡ. ಆ ಥರ ನೋಡ್ತಾ ಇದ್ದೆ. ಆವಾಗ ಒಂದು ಏನೋ ಈವೆಂಟ್ ಕ್ರಿಯೇಟ್ ಆಯಿತು. ಅದು ಹೆಂಗಿತ್ತು ಅಂತಂದರೆ, ಅವಾಗವಾಗ ಮಿಂಚು ಬರ್ತಾ ಇತ್ತು, ಆಯಿತಾ? ಮಿಂಚು ಬಂದಾಗ ಇಡೀ ಆಕಾಶ ಎಲ್ಲ ಬ್ರೈಟ್ ಆಗ್ತಾ ಇತ್ತು. ಅದೇ ಥರ ಇಡೀ ಭೂಮಿ ಎಲ್ಲ ಬ್ರೈಟ್ ಆಗ್ತಾ ಇತ್ತು. ಯಾಕಂದರೆ ಕತ್ತಲಲ್ಲಿ ಮಿಂಚು ಬಂದರೆ ಬ್ರೈಟ್ ಆಗುತ್ತಲ್ಲ, ಆ ಥರ ಒಂದೇ ಸಲ ಲೈಕ್ ಕತ್ತಲಿದ್ದು ಬೆಳಕಾದಂಗೆ ಆಯಿತು ಅಂತಾರಲ್ಲ, ನೀವು ನೋಡಿರ್ಬೋದು ಕೆಲವೊಂದ್ಸಲ ಆ ಥರ ಜಾಸ್ತಿ ಮಿಂಚು ಬಂದಾಗ. ಆ ಥರ ಮಿಂಚು ಬಂದಾಗ ಆ ಬ್ಲಾಕ್ ಫಾರೆಸ್ಟ್ ಮೇಲಿನ ವಿಂಡ್ ಮಿಲ್ಸ್ಗಳು ನನಗೆ ಕಾಣ್ತಾ ಇತ್ತು. ಅದರ ರೂಪ ಕಾಣ್ತಾ ಇತ್ತು, ನಿಜ ಸ್ವರೂಪ ಕಾಣ್ತಾ ಇತ್ತು. ಕತ್ಲು ಹೋದಾಗ, ಮಿಂಚು ಹೋದಾಗ ಕತ್ಲಾಗ್ತಿತ್ತು, ವಿಂಡ್ ಮಿಲ್ಸ್ಗಳು ಮಾಯ ಆಗ್ತಾ ಇತ್ತು. ಈ ಥರ ಒಂದು 5-6 ಸಲ ಆಯಿತು. ಲೈಕ್ ಜೋರಾಗಿರ್ತಕ್ಕಂಥ ಸೌಂಡ್ಗಳು, ಆಕಾಶವೇ ಒಂದು ಏನೋ ಯಾರೋ ಪಾತ್ರೆ ಬೀಳಿಸ್ಬಿಟ್ಟಿದಾರ ಹೆವೆನ್ನಲ್ಲಿ ಅನ್ನೋ ಥರ. ಆಮೇಲೆ ಇದ್ದಕ್ಕಿದ್ದಂಗೆ ಕತ್ಲಾಗೋದು, ಬೆಳಕು ಬಂದಾಗ ವಿಂಡ್ ಮಿಲ್ಸ್ಗಳು ಕಾಣೋದು, ಬೆಳಕು ಹೋದಾಗ ವಿಂಡ್ ಮಿಲ್ಸ್ಗಳು ಮಾಯ ಆಗೋದು, ಈ ಥರ ಆಗ್ತಾ ಇತ್ತು. ಅವಾಗ ನೀವು ಕೇಳ್ಬೋದು, ಇದೇನೋ ಒಂದು ನಾರ್ಮಲೇ, ಇದು ಎಲ್ಲ ಒಂದು ಸಣ್ಣ ಮಕ್ಕಳಿಗೆ ಗೊತ್ತಿರುತ್ತೆ, ಕತ್ಲಾದಾಗ ಏನೋ ಕಾಣಲ್ಲ, ಬೆಳಕು ಬಂದಾಗ ಏನೋ ಕಾಣುತ್ತೆ ಅಂತ ಹೇಳಿ. ಹೌದು, ಇದೊಂದು ನಾರ್ಮಲ್ ಆಗಿರ್ತಕ್ಕಂಥ ಒಂದು ಸಂಗತಿ. ಆಮೇಲೆ ಇದೇ ಥರ ನೋಡ್ತಾ ಇದ್ದೇನೆ ನಾನು. ಆಯ್ತು ಬಿಡು, ಇದು ಹೀಗೆ ಏನೋ ಬಿರುಗಾಳಿ ಇರುತ್ತೆ, ಸ್ವಲ್ಪ ತಮ್ಮಲ್ಲಿ ಹೋಗುತ್ತೆ ಅಂತ ಹೇಳಿ ಬಂದು ಮಲಗಿದೆ. ಆಮೇಲೆ ಅದು ರಾತ್ರಿ ಎಲ್ಲ ಮಳೆ ಬರ್ತಾ ಇತ್ತು, ಬೆಳಗ್ಗೆ ಕೂಡ ಆ ಮಳೆ ಕಂಟಿನ್ಯೂ ಆಗ್ತಾ ಇತ್ತು. ಈ ಒಂದು ಸಿನಾರಿಯೋ ನನಗೆ ಮನಸ್ಸಲ್ಲಿ ಇತ್ತು. ಈ ಥರ ಒಂದು ನಿನ್ನೆ ರಾತ್ರಿ ಏನೋ ನಡೀತು ಅಲ್ಲಿ, ನನಗೆ ಏನೋ ಅನಿಸ್ತಾ ಇತ್ತು. ಇದು ಬರೀ ಸಾಮಾನ್ಯದ್ದಲ್ಲ, ಇದರಿಂದ ಏನೋ ಒಂದು ನನಗೆ ಸಿಗ್ನಲ್ ಇದೆ, ಇದು ಏನೋ ಹೇಳ್ತದೆ ಯೂನಿವರ್ಸು. ಯಾಕಂದರೆ ಕೆಲವೊಂದ್ಸಲ ನಿಮಗೋಸ್ಕರ ಒಂದು ಕಷ್ಟಮಾಗಿ ನಡೆಯೋದು ಬೇರೆ, ಅಥವಾ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ನಿಮಗೆ ಸಿಗದೆ ಇರತಕ್ಕಂಥ ಸಿನಾರಿಯೋನೇ ಬೇರೆ. ಸೊ ಆದ್ದರಿಂದ ಎಲ್ಲೋ ಯಾರೋ ಗ್ರ್ಯಾಂಡ್ ಡಿಸೈನರು ಅಥವಾ ನನ್ನ ಒಂದು ಸಹಸೃಷ್ಟಿಕರ್ತ, ನನ್ನ ಭವಿಷ್ಯದ ಸಹಸೃಷ್ಟಿಕರ್ತ, ನನ್ನ ಫ್ಯೂಚರ್ ಸೆಲ್ಫು ನನ್ನ ಪಾಸ್ಟ್ ಸೆಲ್ಫಿಗೆ ಏನೋ ಒಂದು ಹೇಳ್ದಂಗಿತ್ತು ಒಂದು ಘಟನೆ ಮೂಲಕ. ಅದು ಏನು ಅಂತ ಹೇಳಿ ಬೆಳಿಗ್ಗೆ ಆದ ತಕ್ಷಣ ನಾನು ಹೋದೆ. ಆವಾಗ ಮಳೆ ಬರುತ್ತೆ ಬರಲ್ಲ ಅಂತ ಹೇಳಿ ಕರೆಕ್ಟಾಗಿ ವೆದರ್ ಗೊತ್ತಾಗಲಿಲ್ಲ. ನಾನು ಕಂಪ್ನಿ ಹತ್ರ ಹೋದಾಗ
ಬಸ್ಸಲ್ಲಿ ಹೋಗ್ತಾ ಇದ್ದೆ ನಾನು. ಇನ್ನು ಸ್ವಲ್ಪ ಹೊತ್ತಿಗೆ ನನ್ನ ಬಸ್ ಬರೋತ್ತಿಗೆ ಆ ಬಸ್ ಒಳಗಿದ್ದಾಗ ಜೋರಾಗಿ ಮಳೆ ಬರಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಬೆಳಗ್ಗೆ ಹೊತ್ತು. ಆವಾಗ ಏನು ಮಾಡೋದು ಅಂತ ಹೇಳಿ ನಾನು ಛತ್ರಿ ಬೇರೆ ತಗೊಂಡು ಹೋಗಿರಲಿಲ್ಲ, ಯಾಕಂದರೆ ಫುಲ್ ಬಿಸಿಲಿತ್ತು. ಆಮೇಲೆ ಮಳೆ ಬರುತ್ತಂತ ಇದ್ದಕ್ಕಿದ್ದಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ಬಿಡ್ತು ನನಗೆ. ಸೊ ನಾನು ಮುಂದಾಲೋಚನೆ ಕೂಡ ಮಾಡಿರಲಿಲ್ಲ. ಅಲ್ಲಿ ಹೋದಾಗ ಯಾರು ಇರಲಿಲ್ಲ. ಇಬ್ಬರು ವ್ಯಕ್ತಿಗಳು ಬಸ್ಸಿಂದ ಇಳಿದ್ರು ಆ ಸ್ಟಾಪಲ್ಲಿ. ನನ್ನ ಕಂಪ್ನಿ ಇಲ್ಲಿದೆ ಅಂತಂದರೆ ಅದರ ಎದುರಿಗೆ ಇನ್ನೊಂದು ಕಂಪ್ನಿ ಇತ್ತು. ನನ್ನ ಒಂದು ಅದೃಷ್ಟಕ್ಕೆ ಯಾರು ಇಳಿದಿದ್ದಾರೆ ಆ ವ್ಯಕ್ತಿ ಕೈಯಲ್ಲಿ ಒಂದು ಛತ್ರಿ ಇತ್ತು. ಅವರು ಸಿಂಗಲ್ ಆಗಿ ಇದ್ದರು. ಸೊ ಆದ್ದರಿಂದ ನನ್ನ ಕಂಪ್ನಿ ಕೂಡ ಅಲ್ಲೇ ಇದೆ, ಇನ್ನು ಸ್ವಲ್ಪ ನಡಿಬೇಕು, ಆ ವ್ಯಕ್ತಿನ ಸ್ವಲ್ಪ ಹೆಲ್ಪ್ ಕೇಳೋಣ ಅಂತ ಹೇಳಿ ನಾನು ಛತ್ರಿ ಮರೆತು ಬಂದ್ಬಿಟ್ಟಿದ್ದೀನಿ, ಅಲ್ಲಿ ತನಕ ಸ್ವಲ್ಪ ನನ್ನ ಡ್ರಾಪ್ ಮಾಡ್ತೀರಾ ಅಂತ ಹೇಳಿದೆ. ಅವರು ಪರವಾಗಿಲ್ಲ ಅಂತ ಹೇಳಿ ಬಹಳ ಒಂದು ಸಹಾಯ ಮಾಡಿರೋ ಆ ವ್ಯಕ್ತಿ ನನಗೆ ಸ್ವಲ್ಪ ದೂರದಲ್ಲಿ ಒಂದು 500-600 ಮೀಟರ್ ಇತ್ತು. ಅಲ್ಲಿ ನನಗೆ ಛತ್ರಿ ಅಲ್ಲಿ ತನಕ ಹಿಡಿದ್ಬಿಟ್ಟು ನನ್ನ ಕಂಪ್ನಿ ಒಳಗೆ ಹೋಗೋ ತನಕ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ಅವರು ಕಳಿಸಿದೆ. ಆಮೇಲೆ ನನಗೆ ಗೊತ್ತಾಯಿತು, ಇವರು ಇಲ್ಲೇ ವರ್ಕ್ ಮಾಡ್ತಾರೆ ಅಂತ. ಆಯಿತು ಅಂತ ಹೇಳಿ ಸುಮ್ಮನೆ ಕೂತಿದ್ದೆ. ನೆಕ್ಸ್ಟ್ ದಿನ ಬಸ್ಸಲ್ಲಿ ಹೋದಾಗ ಆ ವ್ಯಕ್ತಿಯಲ್ಲೇ ಕೂತಿದ್ರು. ಆ ವ್ಯಕ್ತಿಯ ಪಕ್ಕಕ್ಕೆ ಒಂದು ಖಾಲಿ ಜಾಗ ಇತ್ತು. ಸೊ ಆಯಿತು, ಇವರು ನಿನ್ನೆ ನನಗೆ ಹೆಲ್ಪ್ ಮಾಡಿದ್ದಾರೆ ಫಸ್ಟ್ನೇ ದಿನ, ಹೋಗೋಣ ಅಂತ ಹೇಳಿ ಆ ವ್ಯಕ್ತಿ ಪಕ್ಕಕ್ಕೆ ಕೂತೆ. ಆ ವ್ಯಕ್ತಿ ಭಾರತದವರೇ ಆಗಿದ್ದರು, ಕನ್ನಡ ಮಾತಾಡ್ತಿದ್ರು. ಸೊ ಅವರು ನಾನು ಕೇಳಿದೆ, ಹೇಗೆ ನೀವು ಇಲ್ಲಿ ಬಂದಿದ್ದು ಅಂತ ಹೇಳಿ. ಅವರು ಎಲ್ಲ ಹಿಸ್ಟ್ರಿಯನ್ನು ಹೇಳುವಾಗ ನಾನು ಮೊದಲು ಯುನೈಟೆಡ್ ಸ್ಟೇಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಂತ ಒಂದು ಪದವನ್ನು ಹೇಳಿದ್ರು ನನಗೆ. ಅವಾಗ ಒಂಥರ ಆದಂಗೆ ಆಯ್ತು ನನಗೆ. ಇನ್ನೊಂದ್ಸಲ ಹೇಳಿ ಅಂತಂದೆ. ನಾನು ಯುನೈಟೆಡ್ ಸ್ಟೇಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಅಲ್ಲೇ ನಾನು ಹೋಗಿದ್ದೆ ಮಾಸ್ಟರ್ಸ್ ಮಾಡೋಕ್ಕೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಇಲ್ಲಿ ನಾನು ನನ್ನ ವೈಫು ಜರ್ಮನಿ ಇದ್ರು, ಅದರಿಂದ ಇಲ್ಲಿ ಬಂದೆ ಅಂತ ಹೇಳಿ ಏನೋ ಹೇಳ್ತಾ ಇದ್ದರು. ಆಯಿತು ಅಂತ ಹೇಳಿ ಆ ವ್ಯಕ್ತಿ ನನಗೆ ಸ್ವಲ್ಪ ಪರಿಚಯ ಆದರು ಅವತ್ತಿಂದ, ಯಾಕಂದರೆ ಹೆಲ್ಪ್ ಕೂಡ ಮಾಡಿದ್ರು ಅಂತ ಹೇಳಿ. ಈ ಒಂದು ಅವ್ರೇನು ಹೇಳಿದ ಮಾತು, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಮುಂದೆ ಹೇಳಿದ್ರು, ಅದು ಪರ್ಸ್ನಲ್, ಅದಕ್ಕೆ ನಾನು ಜಾಸ್ತಿ ಹೇಳ್ತಾ ಇಲ್ಲ. ಸೊ ಅಷ್ಟೆಲ್ಲ ಹೇಳಿದ ಮೇಲೆ ಅವತ್ತಿನ ರಾತ್ರಿ ಬಂದು ಅವಲೋಕನ ಮಾಡ್ತಾ ಇದ್ದೆ. ಏನಿದು, ಈ ವ್ಯಕ್ತಿ ಯಾಕೆ ನನಗೆ ಫಸ್ಟ್ನೇ ದಿನ ಆ ಬಸ್ಸಿಂದ ಇಳಿದಾಗ ಇಬ್ಬರೇ ವ್ಯಕ್ತಿ, ಅದೇ ಇವರೇ ಯಾಕೆ ನನಗೆ ಛತ್ರಿಯನ್ನು ಹಿಡಿದು ಬಂದರು. ಆಮೇಲೆ ನೆಕ್ಸ್ಟ್ ದಿನ ಅವ್ರ ಪಕ್ಕ ಒಂದು ಸೀಟ್ ಖಾಲಿ ಇತ್ತು. ಅಲ್ಲಿ ಹೋದಾಗ ಈ ವ್ಯಕ್ತಿ ಕೇಳಿದ್ರೆ USA ವರ್ಕ್ ಮಾಡಿದ್ದೆ ಅಂತ ಹೇಳ್ತಾರೆ ಅಂತ. ಅಂದರೆ ಎಕ್ಸಾಕ್ಟ್ಲಿ ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಸಿಗ್ನಲ್ ಸಿಗದೆ ಇರ್ಬೋದು, ಆದರೆ ಅಲ್ಲಿ ವರ್ಕ್ ಮಾಡಬೇಕು ಅಂತ ಏನು ಅನ್ನೋ ಒಂದು ಕನಸಿದೆ. ಅಲ್ಲಿಗೆ ನಾನು ಹೋಗ್ಬೇಕು ಅಂತ ಹೇಳಿ ಹೇಗೆ ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೆ, ಅದಕ್ಕೆ ಸಂಬಂಧ ಇರ್ತಕ್ಕಂಥ ಈ ಥರ ಘಟನೆಗಳು ಅವಾಗ ಆ ಟ್ರೈನಲ್ಲಿ ಹೆಂಗೆ ಆ ಒಂದು ವ್ಯಕ್ತಿ ಇದ್ರ ಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಬರೆದಿತ್ತು, ಆ ಹುಡುಗನ ತೊಡೆಯ ಮೇಲೆ US ಫ್ಲಾಗ್ ಇತ್ತು. ಆಮೇಲೆ ಈ ವ್ಯಕ್ತಿ US ಅಲ್ಲಿ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಮತ್ತು ಅವ್ರು ಹೆಂಗೆ ವೀಸಾ ಇದಾಯಿತು ಎಲ್ಲ ಹೇಳಿದ್ರು. ಆಮೇಲೆ ಜರ್ಮನಿ ಮತ್ತು US ಬಗ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಅವ್ರು ಮಾತಾಡ್ತಿದ್ರು. ಅದನ್ನು ನಾವು ಬಹಳ ಹೊತ್ತು ಡಿಸ್ಕಸ್ ಮಾಡಿದ್ವಿ. ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಿ ಹೆಂಗೆ ಅಂತ ಎಲ್ಲ ನಾನು ಕೇಳ್ತಾ ಇದ್ದೆ ಅವರಿಗೆ, ಯಾವ ಥರ ಪ್ರೊಸೀಜರ್ ಇರುತ್ತೆ ಅವೆಲ್ಲ ಕೇಳ್ತಾ ಇದ್ದೆ ನಾನು. ಆಮೇಲೆ ಇಷ್ಟೇ ಅಲ್ಲದೆ ನಮ್ಮ ಒಂದು ಕಂಪ್ನಿಗೆ ಎಂಟರ್ ಆದಮೇಲೂ ಕೂಡ ಅವಾಗ ನಾನು ಲಂಚಲ್ಲಿ ಮ್ಯಾನೇಜರು ಅಥವಾ ಕೆಲವೊಂದು ವ್ಯಕ್ತಿಗಳ ಜೊತೆ ಮಾತಾಡುವಾಗ ಅವಾಗ USA ಟ್ರಿಪ್ಪು, USA ಟೂರು, ಈ ಥರ ಒಂದು ಅಮೆರಿಕಕ್ಕೆ ಸಂಬಂಧಪಟ್ಟಂಥ ಒಂದು ಮಾತುಗಳು ಬರ್ತಾ ಇರುತ್ತೆ. ಅದರಲ್ಲಿ ಒಬ್ಬ ವ್ಯಕ್ತಿ ಕೂಡ ಡೈರೆಕ್ಟ್ ಆಗಿ ಅಂದ, ನೀನು ಕೂಡ USA ಹೋಗ್ಬಿಡ್ಬೋದು ಅಂತ ಹೇಳಿ. ಅವ್ನು ಯಾವುದೋ ಒಂದು ರ್ಯಾಂಡಮ್ ಆಗಿ ಬರ್ತಾ ಇತ್ತು. ಅಂದರೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಇಮ್ಯಾಜಿನೇಷನ್ ಮಾಡಿದ ಮೇಲೆ ಇಂಥ ಘಟನೆಗಳು ಆಗೋದು ಬೇರೆ, ಏನೂ ಮಾಡಲಿದ್ದಂಗೆ ರ್ಯಾಂಡಮ್ ಆಗಿ ಘಟನೆಗಳು ಆಗ್ತಿರೋದು ಬೇರೆ. ಯಾಕಂದರೆ ಟೆಸ್ಟ್ ಮಾಡ್ಬೋದು ಇದನ್ನು. ಸುಮ್ಮನೆ ನಾನು ಈ ಥರ ಹೇಳ್ತಾ ಇದ್ದೀನಿ, ಅಥವಾ ಅದಕ್ಕೆ ಏನೋ ಪಾಸಿಬಿಲಿಟಿ ಇರುತ್ತೆ, ಫಾರಿನ್ಗೆ ಹೋದ್ಮೇಲೆ ಹೆಂಗಾದ್ರೆ ಎಲ್ಲರೂ ಹೋಗ್ಬಿಡ್ಬೋದು ಅಂತ ಹೇಳಿ. ಇದು ಒಂದು ಎಕ್ಸಾಂಪಲ್ ಕೊಟ್ಟೆ. ಅಮೆರಿಕ ಒಂದು ದೇಶ, ಇವತ್ತು ಆಸ್ಟ್ರೇಲಿಯಾ ಅಂತ ನಾನು ಇಮ್ಯಾಜಿನ್ ಮಾಡಿದ್ರೆ ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟಿದ್ದು ಯಾರೋ ಒಬ್ಬ ವ್ಯಕ್ತಿ ಸಿಗ್ತಾ ಇದ್ರು, ಅಥವಾ ಅಂತ ಘಟನೆ ನಡೀತಾ ಇತ್ತು. ಇವತ್ತು ನಾನು ಆಫ್ರಿಕಾ ಅಂತಂದ್ರೆ ಆಫ್ರಿಕಾ ಸಂಬಂಧಪಟ್ಟ, ಜಪಾನ್ ಅಂದರೆ ಜಪಾನ್. ಸೊ ಈ ಥರ ನನಗೆ ಇವೆಲ್ಲ ಘಟನೆಗಳು ಆದಮೇಲೆ ಈ ಥರ ಎಸ್ಪೆಷಲಿ ನಾನು ಕಂಪ್ನಿ ಜಾಯಿನ್ ಆಗೋಕ್ಕಿಂತ ಮುಂಚೆ ಹಿಂದಿನ ದಿನ ಮತ್ತು ಜಾಯ್ನಿಂಗ್ ಡೇ ಆ ವ್ಯಕ್ತಿ ಸಿಕ್ಕರಲ್ಲ ನನಗೆ ಛತ್ರಿ ಇಟ್ಕೊಂಡು, ಜಾಯ್ನಿಂಗ್ ಡೇ ಮತ್ತು ಜಾಯಿನ್ ಆದಮೇಲೆ ಇವಾಗ ನಡೀತಾ ಇರೋ ಒಂದು ಬದಲಾವಣೆಗಳು, ಯಾಕೆ ಆ ವಿಂಡ್ ಮಿಲ್ಲನ್ನು ನಾನು ನೋಡಿದೆ ಅಂತ ಹೇಳಿದಾಗ, ಯಾಕೆ ಅದ್ರ ಬಗ್ಗೆ ಹೇಳಿದೆ ನಾನು, ಅದಕ್ಕೂ ಇದಕ್ಕೆ ಏನು ಸಂಬಂಧ ಅಂತ ನೀವು ಕೇಳ್ತಾ ಇದ್ದೀರಲ್ಲ, ನಿಮಗೆ ಅನಿಸ್ತಾ ಇರ್ಬೋದು. ಇಲ್ಲಿದೆ ಅದರದ್ದು ಒಂದು ಸಾರ ಏನು ಅಂತಂದರೆ, ಅವತ್ತಿನ ದಿನ ಅಲ್ಲಿ ನಿಂತವನು ಜಸ್ಟ್ ಸುಧೀಂದ್ರನ ಬಾಡಿ ಅಲ್ಲ, ಅವತ್ತಿನ ರಾತ್ರಿ ಡೋಶೆ ಬಟಾಡಿ ಹೇಳಿತ್ತಲ್ಲ, ಅವತ್ತು ಬ್ಲಾಕ್ ಫಾರೆಸ್ಟ್ ಮೇಲಿನ ವಿಂಡ್ ಮಿಲ್ಗಳನ್ನು ಕಿಟಕಿಯಲ್ಲಿ ನೋಡ್ತಾ ನಿಂತವನು ಜಸ್ಟ್ ಸುಧೀಂದ್ರ ಅಲ್ಲ, ಅದು ಸುಧೀಂದ್ರನ ಮೆಂಟಲ್ ಮತ್ತು ಫಿಸಿಕಲ್ ಮತ್ತು ಸ್ಪಿರಿಚುವಲ್ ಬೀಯಿಂಗ್ಸ್ಗಳು. ನಾವು ಯಾವುದರಿಂದ ಮಾಡಲ್ಪಟ್ಟಿರ್ತೀವಿ, ನಾವು ಜಸ್ಟ್ ಒಂದು ವ್ಯಕ್ತಿಯಾಗಿ ನೋಡಬಾರ್ದು, ಜಸ್ಟ್ ಒಂದು ಮೈಂಡ್ ಆಗಿ ನೋಡಬಾರ್ದು, ಜಸ್ಟ್ ಒಂದು ಸ್ಪಿರಿಚುವಲ್ ಬಾಡಿಯಾಗಿ ನೋಡಬಾರ್ದು. ಒಂದು ಕಾನ್ಷಿಯಸ್ನೆಸ್,
ಅವತ್ತಲ್ಲಿ ನಿಂತವರು ನಾನಲ್ಲ, ಅದು ನನ್ನ ಕಾನ್ಷಿಯಸ್ನೆಸ್. ಅಲ್ಲಿರ್ತಕ್ಕಂಥ ಬ್ಲಾಕ್ ಫಾರೆಸ್ಟ್ ಆ ಬ್ಲಾಕ್ ಫಾರೆಸ್ಟ್ ಮೇಲೆ ಇರ್ತಕ್ಕಂಥ ವಿಂಡ್ ಮಿಲ್ಸ್, 3 ವಿಂಡ್ ಮಿಲ್ಸ್ ಏನಿದಾವೆ ಅದು ಕನಸುಗಳು, ನಿನ್ನ ಕನಸುಗಳು. ಆ ಮಿಂಚು ಅನ್ನೋದು ಹೋಪ್. ಯಾವಾಗ ನಿನ್ನ ಆ ಅನ್ಸೀನ್ ರಿಯಾಲಿಟಿ ಅಂತ ನೆವಿಲ್ ಒಂದು ಪದ ಬಳಸ್ತಾ ಇತ್ತು. ಕಣ್ಣಿಗೆ ಕಾಣಲಾರದಂತಹ ಸತ್ಯ, ಮನಸ್ಸಿನಲ್ಲಿ ಬರ್ತಕ್ಕಂಥ ಮೆಂಟಲ್ ಪಿಕ್ಚರ್ಸ್ಗಳು 4th ಡೈಮೆನ್ಷನ್ ಕಣ್ಣಿಗೆ ಕಾಣಲ್ಲ. 3 ಡೈಮೆನ್ಷನ್ ಕಣ್ಣಿಗೆ ಕಾಣುತ್ತೆ, 4th ಡೈಮೆನ್ಷನ್ ಕಣ್ಣಿಗೆ ಕಾಣಲ್ಲ. ಬಿಕಾಸ್ ಅದು ಹಿಡನ್ ಇನ್ ಟೈಮ್, ಈದರ್ ಪಾಸ್ಟ್ ಆರ್ ದ ಫ್ಯೂಚರ್. ಓಕೆನಾ? ಕಣ್ಣಿಗೆ ಕಾಣಲಾರದ ಅನ್ಸೀನ್ ರಿಯಾಲಿಟಿನ ಇಮ್ಯಾಜಿನೇಷನ್ ಅಥವಾ ನಂಬಿಕೆ ಅನ್ನೋ ಹೋಪ್ ಅಲ್ಲಿ ಮಿಂಚಲ್ಲಿ ನೋಡಿದರೆ ಅದು ನನಗೆ ಮ್ಯಾನಿಫೆಸ್ಟ್ ಆಗ್ತಾ ಇತ್ತು. ಮಿಂಚು ಬಂದಾಗ ಬ್ಲಾಕ್ ಫಾರೆಸ್ಟಿನ ಮೇಲಿರ್ತಕ್ಕಂಥ ವಿಂಡ್ ಮಿಲ್ಸ್ಗಳು ಪ್ರತ್ಯಕ್ಷ ಆಗ್ತಾ ಇತ್ತು ಸಡನ್ ಆಗಿ. ಇದನ್ನ ಈ ರೂಪಕವನ್ನು ಹೇಗೆ ನಾನು ತಾಳೆ ಮಾಡ್ತೀನಿ ನನ್ನ ಲೈಫಿಗೆ ಅಂತಂದ್ರೆ, ಕಣ್ಣು ಮುಚ್ಕೊಂಡಾಗ ನನಗೆ ನನ್ನ ಕನಸಿನ ಲೈಫ್ ಕಾಣ್ತಾ ಇತ್ತು. ಕಣ್ಣು ಮುಚ್ಕೊಂಡಾಗ ನಾನು ಯಾವ ವ್ಯಕ್ತಿಯ ಜೊತೆ ಇದ್ದೀನೋ ಆ ವ್ಯಕ್ತಿಯ ಜೊತೆ ನನ್ನ ಕೈ ಹಿಡ್ಕೊಂಡಿದ್ದೆ. ಕಣ್ಣು ಮುಚ್ಚಿದಾಗ ನಾನು ಯಾವ ಜಾಗದಲ್ಲಿ ಆರಾಮಾಗಿ ಕೂಡಬೇಕಾಗಿತ್ತು ನಾನು ಅಲ್ಲಿ ಕೂತಿದ್ದೆ. ಕಣ್ಣು ತೆಗೆದಾಗ ಮತ್ತೆ ನನಗೆ ಡಾರ್ಕ್ನೆಸ್ ಬರ್ತಾ ಇತ್ತು. ಈ 3D ಜಗತ್ತು ಇದೇನಿದು ಕನ್ಫ್ಯೂಷನ್. ನನಗೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಸೆನೇ ಬೇರೆ, ಹೊರಗಡೆ ನಡೀತಕ್ಕಂಥ ಆಸೆನೇ ಬೇರೆ. ಯಾವುದನ್ನು ನಂಬೋದು? ಈ ವ್ಯಕ್ತಿ ಚೇಂಜ್ ಆಗ್ತಾ ಇಲ್ಲ. ಹೊರಗಡೆ ಕಣ್ಣು ಮುಚ್ಚಿ ಒಳಗಡೆ ನೋಡಿದ ವ್ಯಕ್ತಿ ಚೇಂಜ್ ಆಗಿದ್ದಾರೆ. ಯಾವ ವ್ಯಕ್ತಿ ನಿಜ? ಯಾವುದನ್ನು ನಂಬೋದು? ಹೊರಗಡೆ ನಡೆಯೋದನ್ನು ನಂಬೋದಾ, ಮನಸ್ಸಿನಲ್ಲಿ ನಡೆಯೋದನ್ನು ನಂಬೋದು? ವಿಂಡ್ ಮಿಲ್ಸ್ಗಳು ನನಗೆ ಅವತ್ತಿನ ದಿನ ರಾತ್ರಿ ಒಂದು ಪಾಠವನ್ನು ಕಲಿಸಿತ್ತು. ಅದು ಏನು ಅಂತಂದ್ರೆ, ಈ ಒಂದು ಬ್ರಹ್ಮಾಂಡದಲ್ಲಿ ನೀನು ಕಾನ್ಷಿಯಸ್ನೆಸ್ ಆಗಿ ಅಂತ ಏನಿದೆಯಾ, ಈ ತರ ಅವಾಗ ಆ ವ್ಯಕ್ತಿಯ ಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಇರೋದು, ಈ ವ್ಯಕ್ತಿ ಯುಎಸ್ಎಲ್ಲಿ ವರ್ಕ್ ಮಾಡಿದವರೆ ನಿನ್ಗೆ ಏನೋ ಸಂಬಂಧಪಟ್ಟಂಗೆ ಏನೋ ಹೆಲ್ಪ್ ಮಾಡೋದು, ಈ ತರ ಅವ್ರ ಪಕ್ಕಕ್ಕೆ ನೀನು ಹೋಗಿ ಮಾಡೋದು. ಆಮೇಲೆ ಅದೇ ತರ ಸಂಬಂಧಪಟ್ಟಂಗೆ ಆ ಲಂಚಲ್ಲಿ ನಡಿಬೇಕಾದ್ರೆ ಕನ್ವರ್ಸೇಷನ್ಗಳು ನಡೆಯೋದು. ಇದು ಅವಾಗ ಬಂದಿರೋ ಆ ಒಂದು ಮಿಂಚಿನ ಎಫೆಕ್ಟ್ ಅಲ್ಲಿ ಕಾಣುವ ಆ ಒಂದು ಇದ್ರ ತರ, ವಿಂಡ್ ಮಿಲ್ಸ್ ತರ. ನೀನು ಯಾವಾಗಾದ್ರೂ ಅದನ್ನ ನೋಡ್ಬೋದು. ಮಿಂಚು ಯಾವಾಗಾದ್ರೂ ಬಂದಾಗ ನೀ ಅದನ್ನ ನೋಡ್ಬಿಡ್ಬೋದು. ಆಕ್ಚುಲಿ ಆ ಅನ್ಸೀನ್ ರಿಯಾಲಿಟಿ, ಮಿಂಚು ಹೋಯ್ತು ಅಂತ ಅಂದ ತಕ್ಷಣ ವಿಂಡ್ ಮಿಲ್ಸ್ ಇಲ್ಲ ಅಂತ ಅಂತೀಯ? ನೋ, ಬ್ಲಾಕ್ ಫಾರೆಸ್ಟ್ ಮೇಲೆ ವಿಂಡ್ ಮಿಲ್ಸ್ ಯಾವಾಗಲೂ ಇದೆ. ಅದೇ ತರ ನಿನ್ನ ಫ್ಯೂಚರ್ ಸೆಲ್ಫ್, ನಿನ್ನ ಕನಸು ನಿನಗೋಸ್ಕರ ಕಾಯ್ತಾ ಇದೆ. ಅದು ಒಂದು ಮಾತಿದೆಯಲ್ಲ, ಯಾವ ಕನಸು ದೊಡ್ಡದಲ್ಲ, ಯಾವ ಕನಸುಗಾರರು ಸಣ್ಣವರಲ್ಲ ಅಂತ ಹೇಳಿ. ಆದ್ದರಿಂದ ಈ ಒಂದು ವಿಡಿಯೋ ಮೂಲಕ ನಾನು ಏನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ ಅಂತಂದ್ರೆ, ನನಗೆ ಈ ತರ ಘಟನೆಗಳು ಯಾವಾಗ ನಾನು ಎಕ್ಸ್ಟ್ರೀಮ್ ಟೆಸ್ಟಿಗೆ ಇರ್ತೀನೋ ಅವಾಗೆಲ್ಲ ನನಗೆ ಆಗ್ತಾನೆ ಇದೆ. ಸೊ ಇದರಿಂದ ನನಗೆ ಯಾಕೆ ಇಮ್ಯಾಜಿನೇಷನ್ ಮೇಲೆ ನಂಬಿಕೆ ಬರ್ತಾ ಇದೆ, ಮತ್ತೆ ಯಾಕೆ ನಾನು ಅದ್ರ ಬಗ್ಗೆ ಜಾಸ್ತಿ ವಿಡಿಯೋಗಳು ಮಾಡ್ತೀನಿ ಅಂತಂದ್ರೆ, ಮನಸ್ಸನ್ನೋದು ಒಂದು ಜೈಂಟ್ ಪ್ರೊಡಕ್ಷನ್ ಫ್ಯಾಕ್ಟ್ರಿ ತರ. ಯಾವ ಪ್ರೊಡಕ್ಷನ್ ಅಂತಂದ್ರೆ ನಮ್ಮ ಫ್ಯೂಚರ್ನ ಪ್ರೊಡಕ್ಷನ್ ತರ. ಆದ್ರೆ ಫ್ಯೂಚರ್ ಅಂತ ಹೇಳಿ ನಾವು ಮುಂದಕ್ಕೆ ಹೋಗೋದು ಬೇಕಿಲ್ಲ. ಇವಾಗ ನಾವು ಇಮ್ಯಾಜಿನ್ ಮಾಡಿದೀವಿ ಅಂತಂದ್ರೆ ಇವಾಗ ಅದು ನಡೀತಾ ಇರುತ್ತೆ. ಅದು ನಡೆದಿದೆ ಅನ್ನೋಕ್ಕೆ ಪ್ರೂಫು ಅವಾಗ ಈ ತರ ಏನೋ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ಗಳು ಬರ್ತಾ ಇರುತ್ತೆ. ಇದಕ್ಕೆ ನಾವು ಹಾರ್ಮೋನಿಕ್ಸ್ ಅಂತ ಕರಿತೀವಿ. ನೀವು ಯಾವುದೇ ಒಂದು ಮೊಬೈಲು ರೇಡಿಯೋವನ್ನು ನೋಡುವಾಗ ನಿಮಗೆ ಡಿಸ್ಟೋರ್ಷನ್ ಇವಾಗ ಬರಲ್ಲ. ಹಳೆ ಕಾಲದಲ್ಲಿ ನೀವು ನೋಡುವಾಗ ಜಾಸ್ತಿ ಏನೋ ನಾಯ್ಸ್ ಬರ್ತಾ ಇತ್ತು, ಫುಲ್ ನಾಯ್ಸ್ ಇದೆ, ಚುಶ್ ಅಂತ ಇದೆ ಅಂತ ಹೇಳಿ. ಇದಕ್ಕೆ ನಾವು ಡಿಸ್ಟೋರ್ಷನ್ಸ್ ಅಂತ ಕರಿತೀವಿ. ಇದಕ್ಕೆ ಕಾರಣ ಹಾರ್ಮೋನಿಕ್ಸ್ ಅಂತ. ಅಂದ್ರೆ 1 ಮೆಗಾಹರ್ಟ್ಸ್ ಅನ್ನೋ ಸಿಗ್ನಲ್ ಅಲ್ಲಿ ನಿಮ್ಮ ಮೊಬೈಲಿಗೆ ಬರಬೇಕಾಗಿದ್ರೆ ಸಂದೇಶ 1 ಜೊತೆಗೆ 2, 3, 4, 5, 6 ಅಂತ ಇರುತ್ತೆ. ಅವೆಲ್ಲ ಸೇರ್ಕೊಂಡ್ಬಿಟ್ಟು ಮಿಕ್ಸ್ ಆಗಿ ನಾಯ್ಸ್ ಅಂತ ಆಗ್ಬಿಡುತ್ತೆ. ಆದ್ರೆ ನಮಗೆ ಬೇಕಿರೋದು 1 ಮೆಗಾಹರ್ಟ್ಸ್ ಅನ್ನೋ ಬ್ಯಾಂಡ್ ಮಾತ್ರ. ಆ ಒಂದು ಚಾನಲ್ ಅಲ್ಲಿ ಮಾತ್ರ ನಮ್ಮ ಒಂದು ಏನೋ ಪ್ರೋಗ್ರಾಮ್ ಬರ್ತಿದೆ ಆಯ್ತಾ. ಉಳಿಕೆ ಚಾನಲ್ ನಮಗೆ ಕೇಳಬಾರ್ದು. ಏನ್ ಮಾಡ್ತಾರೆ? ಫಿಲ್ಟರ್ ಹಾಕ್ತಾರೆ. ಸೊ ಆ ತರ ಇಲ್ಲಿ ನಮ್ಮ ಮೇನ್ ಮ್ಯಾನಿಫೆಸ್ಟೇಷನ್ ಆಗೋದು, ಮೇನ್ ಘಟನೆ ಅನ್ನೋದು 1 ಮೆಗಾಹರ್ಟ್ಸ್. ಅಂದ್ರೆ ಆ ಘಟನೆ ಆಗತ್ತೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಮಿರರ್ ತರ ಹಾರ್ಮೋನಿಕ್ಸ್ ಅಂತ, ಅಂದ್ರೆ ಸಹಬಾಳ್ವೆ ಅಂತ ಏನ್ ಕರೀತಾರೆ. ಹಾರ್ಮೋನಿಕ್ಸ್ ಅಂತಂದ್ರೆ ಒಂದು ಅದರ ಪ್ರತಿಫಲನ ತರ ಬೇರೆ 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 ಬೇರೆ. ಅಂದ್ರೆ ಇಲ್ಲಿ ಸಮಯ ಅನ್ನೋದು ಇಲ್ಲ. ನಾನು ಯಾವತ್ತು ಇಮ್ಯಾಜಿನ್ ಮಾಡಿದ್ದೆ USA ಬಗ್ಗೆ, ಅವತ್ತೇ ಅದು ರಿಯಲ್ ಆಗಿದೆ. ಇವೆಲ್ಲ ಸಮಯ ಘಟ್ಟದಲ್ಲಿ ಆ ವ್ಯಕ್ತಿ ಸಿಕ್ಕಿದ್ದು, ಟ್ರೈನಲ್ಲಿ ಆ ವ್ಯಕ್ತಿ ಮೇಲೆ ಇದು ಬರೆದಿದ್ದು, ಆಮೇಲೆ ಆ ಕನ್ವರ್ಸೇಷನ್ಗಳು ಆಗ್ತಾ ಇರೋದು, ಇವೆಲ್ಲ ಇದರ ರಿಫ್ಲೆಕ್ಷನ್ಗಳು ಯಾವ ರೂಪದಲ್ಲಿ ಬರ್ತಿದೆ ಅಂದ್ರೆ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ ತರ ಬರ್ತಾ ಇದೆ. ಈ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ಗಳು ಲೀಡ್ ಟು ಫೈನಲ್ ಮ್ಯಾನಿಫೆಸ್ಟೇಷನ್. ನಾವೇನು ಅನ್ಕೊಳ್ತೀವಿ, ದೇರ್ ಎಕ್ಸಿಸ್ಟ್ ಅ ಟೈಮ್ ಪೀರಿಯಡ್ ಅಂತ. ಯಾವಾಗ ಇಮ್ಯಾಜಿನ್ ಮಾಡ್ತೀನಿ ಯಾವಾಗ ಮ್ಯಾನಿಫೆಸ್ಟ್ ಆಗುತ್ತೆ, ಅದ್ರ ಮಧ್ಯಕ್ಕೆ ಏನೋ ಟೈಮ್ ಪೀರಿಯಡ್ ಇದೆ ಅಂತ. ನೋ, ಆ ಥರ ಇಲ್ಲ. ಯಾಕಿಲ್ಲ ಅಂತಂದ್ರೆ ನೇಚರಲ್ಲಿ ಹೋಗಿ ನೋಡಿ, ಕಾಮ್ ಇದ್ದಾಗ ಹೋಗಿ ನೋಡಿ, ಸಾಲಿಟ್ಯೂಡ್ನೆಸ್ ಇದ್ದಾಗ ಹೋಗಿ ನೋಡಿ. ನನಗೆ ಯಾವ ಥರ ಅವತ್ತಿನ ದಿನ ರಾತ್ರಿ ಬ್ಲಾಕ್ ಫಾರೆಸ್ಟ್ ಮೇಲಿನ ವಿಂಡ್ ಮಿಲ್ಗಳು ಹೋಪ್ ಅನ್ನೋ ಒಂದು ಮಿಂಚು ಬಂದಾಗ ಕಾಣ್ತು, ಆ ಮಿಂಚು ಹೋದಾಗ ಇರಲಿಲ್ಲ. ಆದರೆ ಅದೇ ಥರ ನನ್ನ ಕನಸುಗಳು, ನನ್ನ ಇಮ್ಯಾಜಿನ್ ಮಾಡಿದಾಗ, ನನ್ನ ನಂಬಿಕೆ ಅಂತ ಜಾಸ್ತಿ ಬಂದಾಗ ಅದು ಹಾಗೆ ಆಗುತ್ತೆ ಅಂತ ಹೇಳಿ ಹೆಂಗೆ ವಿಂಡ್ ಮಿಲ್ಸ್ಗಳು ಕಾಣ್ತೋ, ಆ ಒಂದು ಬೆಳಕಿನಲ್ಲಿ, ಆ ಮಿಂಚಿನ ಬೆಳಕಿನಲ್ಲಿ, ಬಿರುಗಾಳಿಯ ರಾತ್ರಿಯ ಮಿಂಚಿನ ಬೆಳಕಿನಲ್ಲಿ ಕಾಣ್ತೋ,
ಆತ ನನಗೆ ಮನಸ್ಸಿನಲ್ಲಿ ಅನಿಸ್ತಾ ಇತ್ತು ಇದು ಪಕ್ಕ ಆಗುತ್ತೆ ಅಂತ. ಮತ್ತೆ ಡೌಟ್ ಅನ್ನೋ ಒಂದು ಡಾರ್ಕ್ನೆಸ್ ಬಂದಾಗ ವಿಂಡ್ ಮಿಲ್ಸ್ಗಳು ಮಾಯ ಆಗ್ತಾ ಇತ್ತು. ಆದ್ದರಿಂದ ನಾನು ನೋಡಿರ್ತಕ್ಕಂಥ ಬ್ಲಾಕ್ ಫಾರೆಸ್ಟ್ ಮೇಲೆ ವಿಂಡ್ ಮಿಲ್ಸ್ಗಳು ನಿಜವಾಗ್ಲೂ ಇರ್ತವೆ. ಇದರ ಹಿಂದಿನ ಅರ್ಥ ಏನು ಅಂತಂದ್ರೆ, ನೀವು ಮಾಡಿದಂಥ ಕನಸುಗಳು ಆ ಕ್ಷಣಕ್ಕೆ ನೆರವೇರುತ್ತವೆ. ನೀವು ಕಂಡಂಥ ಪ್ರತಿಯೊಂದು ಕನಸಿನ ಹಿಂದಿರತಕ್ಕಂಥ ಭಾವನೆಗಳು ಇವತ್ತೇನು ನಿಮಗೆ ರಿಯಲ್ ಅನಿಸುತ್ತೆ ಅದು ನಿಜವಾಗ್ಲೂ ಆ ಕ್ಷಣಕ್ಕೆ ನಡೀತಾ ಇರೋದಕ್ಕೆ ಆ ಥರ ರಿಯಲ್ ಅನಿಸೋದು. ಯಾಕಂದ್ರೆ ಕೆಲವೊಬ್ರು ಎಕ್ಸ್ಪ್ರೆಸ್ ಮಾಡ್ತಾರೆ, ನಾನು ಇಮ್ಯಾಜಿನ್ ಮಾಡುವಾಗ ಕಣ್ಣೆಲ್ಲ ನೀರು ಬಂದ್ಬಿಡುತ್ತೆ ಅಂತ ಹೇಳಿ. ಸುಮ್ಮನೆ ಅದು ಅಲ್ಲ. ಯಾಕಂದ್ರೆ ಅನ್ಸೀನ್ ರಿಯಾಲಿಟಿ, ಕಣ್ಣಿಗೆ ಕಾಣಲಾರದಂಥ ರಿಯಾಲಿಟಿಯನ್ನ ಇದೆ ಅನ್ಕೊಂಡು ಅದನ್ನು ಫೀಲ್ ಮಾಡೋದು ಅತಿ ದೊಡ್ಡ ಒಂದು ಸ್ಕಿಲ್ ಅಂತ ಹೇಳಿ ನಾನು ಕಲಿತೆ. ಮತ್ತು ಈ ಒಂದು ಸ್ಕಿಲ್ಲನ್ನು ನಾವು ಜಾಸ್ತಿ ನೋಡ್ತಾ ಬಂದಾಗ, ಈ ಒಂದು ಪ್ಯಾಟ್ರನ್ಗಳನ್ನು, ಈ ಒಂದು ಏನೋ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ಗಳನ್ನು ಟ್ರ್ಯಾಕ್ ಮಾಡ್ತಾ ಬಂದಾಗ ನಮಗೆ ನಮ್ಮ ನಂಬಿಕೆಯ ಮಹತ್ವ ಏನು, ಒಂದು ಸಬ್ ಕಾನ್ಷಿಯಸ್ ಮೈಂಡು ಒಂದನ್ನು ಕರೆಕ್ಟಾಗಿ ಮಾಡ್ತೀನಿ ಅಂತ ನಂಬಿದರೆ ಹೇಗೆ ಇಡೀ ಬ್ರಹ್ಮಾಂಡ, ಹೇಗೆ ಇಡೀ ನೇಚರು ನನಗೆ ಬ್ಲಾಕ್ ಫಾರೆಸ್ಟ್ ನಂಗೆ ಹೆಂಗೆ ಹೆಲ್ಪ್ ಮಾಡ್ತಲ್ಲ, ಹಾಗೆ ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ವ್ಯಕ್ತಿ ರೂಪದಲ್ಲಿ, ಯಾವುದೋ ಒಂದು ಘಟನೆ ರೂಪದಲ್ಲಿ, ಯಾವುದೇ ಒಂದು ಇನ್ಸಿಡೆಂಟ್ಗಳ ರೂಪದಲ್ಲಿ ನಿಮಗೆ ಬಂದು ಆನ್ಸರ್ ಕೊಡುತ್ತೆ. ಅದಕ್ಕೆ ನಮಗೆ ಪೇಷನ್ಸ್ ಇರಬೇಕು ಮತ್ತು ಹಾರ್ಟಿಂದ ಅಪ್ಲಿಫ್ಟ್ ಆಗ್ತಾ ಇರಬೇಕು. ನಿಮಗೆ ಇದೇ ಥರದ ಬ್ರಹ್ಮಾಂಡದ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.